ಸಾಧಕರ ಸರಮಾಲೆ, ಸಾಧಕರ ಸರಮಾಲೆ, ಅರಿವು ಅರಳಿದ ಹಾಡು, ಪರಿಮಳದ ಪಯಣ ಕಲೆ, ಜಾಡು ಜೇನಿನ ಗೂಡು, ಸಾಧಕರ ಸರಮಾಲೆ, ಸಾಧಕರ ಸರಮಾಲೆ, ಸಾಧಕರ ಸರಮಾಲೆ, ಸಾಧಕರ ಸರಮಾಲೆ. ಸಾಧಕರ ಸರಮಾಲೆ, ಸಾಧಕರ ಸರಮಾಲೆ, ಅರಿವು ಅರಳಿದ ಹಾಡು, ಪರಿಮಳದ ಪಯಣ ಕಲೆ, ಜಾಡು ಜೇನಿನ ಗೂಡು, ಸಾಧಕರ ಸರಮಾಲೆ, ಸಾಧಕರ ಸರಮಾಲೆ, ಸಾಧಕರ ಸರಮಾಲೆ, ಸಾಧಕರ ಸರಮಾಲೆ. ಎಲ್ಲರಿಗೂ ನಮಸ್ಕಾರಗಳು. ನಾನು ವೇದಾಂತ್ ಅತಿಶಯ್ ಜೈನ್, ಮೈಸೂರು. ಸಿರಿಗನ್ನಡ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ಪೂಜ್ಯ MS ವೆಂಕಟರಾಮಯ್ಯನವರ ಆಶಯದಂತೆ ಪ್ರಸ್ತುತ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಶ್ರೀಮತಿ A ಹೇಮಗಂಗಾ ಅವರ ನೇತೃತ್ವದಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರನ್ನು ತಮ್ಮ ಕರ್ಮಭೂಮಿಯನ್ನಾಗಿಸಿಕೊಂಡು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರನ್ನು ಪರಿಚಯಿಸುವ ಉದ್ದೇಶದಿಂದ ಸಿರಿಗನ್ನಡ ವೇದಿಕೆ ರಾಜ್ಯ ಸಮಿತಿ ಹಾಗೂ ಮೈಸೂರು ಜಿಲ್ಲೆ ಸಿರಿಗನ್ನಡ ವೇದಿಕೆಯ ಸಹಯೋಗದಲ್ಲಿ ಸಾಧಕರ ಸರಮಾಲೆ ಎಂಬ ಸಂದರ್ಶನ ಮಾಲಿಕೆಯನ್ನು ಆಯೋಜಿಸಲಾಗಿದೆ. ಇಂದಿನ ಸಾಧಕರು ಪ್ರವಚನ ಪಟು, ವಿದ್ಯಾನಿಧಿ, ಸಾಹಿತ್ಯ ಸರಸ್ವತಿ, ಸಾಹಿತ್ಯ ವಾರಿಧಿ ಎಂಬೆಲ್ಲ ಖ್ಯಾತನಾಮರಾದ ಕೆ ಕೃಷ್ಣಮೂರ್ತಿ ಸಂಶೋಧನಾ ಪ್ರತಿಷ್ಠಾನದ ನಿರ್ದೇಶಕರು ಆದ ಡಾಕ್ಟರ್ ಕೆ ಲೀಲಾ ಪ್ರಕಾಶ್ ಅವರಿಗೆ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಎಲ್ಲರಿಗೂ ಇದನ್ನ ನೋಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ನನ್ನ ಆದರದ ಸ್ವಾಗತ. ಬಹಳ ಸಂತೋಷ ಮೇಡಮ್. ಇವತ್ತು ನಾನು ಇಂಟರ್ವ್ಯೂ ಮಾಡ್ತಾ ಇರೋದು ಬಹಳ ಸಂತೋಷ ತಂದಿದೆ ನನಗೆ. ಮೊದಲಿಗೆ ಮೇಡಮ್, ನಿಮ್ಮ ವಿದ್ಯೆ ವ್ಯಾಸಂಗ ವಿಷಯವಾಗಿ ನಿಮ್ಮ ಅಭಿಪ್ರಾಯ? ನಾನು ಡಾಕ್ಟರ್ ಕೆ ಕೃಷ್ಣಮೂರ್ತಿಗಳು ಅನ್ನುವಂತಹ ಜಗತ್ ವಿಖ್ಯಾತ ವಿದ್ವಾಂಸರ ಮನೆಯಲ್ಲಿ ಕೊನೆಯ ಮಗಳಾಗಿ ಹುಟ್ಟಿರುವ ಒಂದು ಪರಮ ಸೌಭಾಗ್ಯ ನನ್ನದಾದ್ದರಿಂದ ನನಗೆ ಸಾಹಿತ್ಯಿಕ ವಿಷಯದಲ್ಲಿ ನನಗೆ ಅರಿವಿಲ್ಲದಂತೆ ಅದರಲ್ಲಿ ಒಲವು ಮೂಡ್ತು. ಎಲ್ಲರ ಮನೆಯಲ್ಲಿ ಅವರು ಇವರು ಬರ್ತಾ ಇದ್ರು. ನಮ್ಮನೆಗೆ ಬರ್ತಾ ಇದ್ದವರೆಲ್ಲ ಅವರು ಕವಿಗಳ ಹಿಂದೆ ಬರ್ತಾ ಇತ್ತು. ವಾರಕ್ಕೆ ಒಂದ್ಸಲರಾದ್ರೂ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರಾಗ್ಲಿ, ಚನ್ನವೀರ ಕಣವಿಯವರಾಗ್ಲಿ, ಜವಳಿಯರಾಗ್ಲಿ, ವೃಷಭೇಂದ್ರ ಸ್ವಾಮಿಯವರಾಗ್ಲಿ ನಮ್ಮ ಮನೇಲಿ ಸದಾ ಕಾಲ ಬರ್ತಾ ಇದ್ರು. ನಮ್ಮ ತಾಯಿಯ ಒಂದು ರಸಕವಳವನ್ನು ಸವಿತಿದ್ರು, ತಂದೆಯವರ ಕರ್ಣ ರಸಾಯನವನ್ನು ಸವಿದು ಹೋಗ್ತಾ ಇದ್ರು. ಜೀವ ರಸಾಯನದೊಂದಿಗೆ ಕರ್ಣ ರಸಾಯನ ಎರಡೆರಡು ಸಿಗ್ತಾ ಇತ್ತು ನಮ್ಮ ಮನೆಗೆ ಬಂದ್ರೆ. ನಮ್ಗೆ ದಿನ ಅಂತವರ ಭೇಟಿ ಇದೆಯಲ್ಲ, ಅಯ್ಯೋ ನಮ್ಮ ತಂದೆಗೆ ಎಷ್ಟು ದೊಡ್ಡವರಪ್ಪ, ದಿನ ಇಂಥವರೆಲ್ಲ ಬರ್ತಾರಲ್ಲ, ನಾವು ಅವ್ರ ಹಾಗಾಗ್ಬೇಕು ಅನ್ನೋದು ಬಾಲ್ಯದಲ್ಲೇ ಬಹಳಷ್ಟು ನನ್ನನ್ನ ಪ್ರಚೋದಿಸಿದೆ ಅಂತ ನಾನು ಅನ್ಕೊಳ್ತೀನಿ. ಮತ್ತೆ ಒಂದು ಬೀಜದಲ್ಲಿ ಆ ದೊಡ್ಡ ವಟವೃಕ್ಷವಾಗುವಂತಹ ಎಲ್ಲ ಅಂಶಗಳು ಅದರಲ್ಲಿ ಇದ್ದಿರ್ಬೋದು. ಅದರ ಬೀಜವನ್ನ ನೆಲಕ್ಕೆ ಹಾಕ್ಬೇಕು, ಅದನ್ನ ಸರಿಯಾದ ಸಮಯದಲ್ಲಿ ಒತ್ತಬೇಕು, ಅದಕ್ಕೆ ನೀರು ಹಾಕ್ಬೇಕು, ಬಿಸಿಲು ಬಿಡಬೇಕು, ಆಗ ಅದು ದೊಡ್ಡದಾಗಿ ಸಸಿಯಾಗಿ ಮರವಾಗಿ ಬೆಳೀತದೆ. ಅಂತ ಕೆಲಸವನ್ನು ಮಾಡಿದವರು ನಮ್ಮ ಯಜಮಾನರು. ಯಾಕೆಂದ್ರೆ ನನ್ನ ತಂದೆ ಮನೇಲಿರೋವರೆಗೆ ನಾನು ಸಾಹಿತ್ಯ ಆಗಿರ್ಲಿಲ್ಲ. ಬರೀ ಒಂದು BA ಡಿಗ್ರಿಯನ್ನ ಮುಗಿಸಿ ಬಂದಿದ್ದು. ವಿವಾಹವಾದ್ಮೇಲೆ ಇಷ್ಟೆಲ್ಲ ಕಾರ್ಯವನ್ನ ಮಾಡ್ಬೇಕು ಅಂದ್ರೆ ನನ್ನ ಹೆಗಲಣೆಯಾಗಿ ನನ್ನ ಜೊತೆಗಿರೋರು ಕೇಶವ ಪ್ರಕಾಶ್. ನಾನು ಅವರನ್ನು ಈ ಸಮಯದಲ್ಲಿ ಸ್ಮರಿಸ್ಕೊಳಕ್ ಇಷ್ಟಪಡ್ತೀನಿ. ಬಹಳ ಸಂತೋಷ. ಸೊ ನಿಮ್ಗೆ ಪ್ರೇರಕ ಶಕ್ತಿ ಅವರೇ ಅಂತ ಹೇಳ್ತೀರಾ? ಪ್ರೇರಕ ನಮ್ಮ ತಂದೆಯವರೇ. ತಂದೆ ಆಯ್ತಾ, ಚೋದಕ ಶಕ್ತಿ. ಚೆನ್ನಾಗಿ ಹೇಳಿದ್ರು. ನಿಮ್ಮ ಸಾಹಿತ್ಯ ವರ್ಧನೆಯಲ್ಲಿ ನಿಮ್ಮ ತಂದೆ ತಾಯಿಯರ ಇಬ್ಬರ ಒಂದು ಪಾತ್ರವಿಷ್ಟು? ನಮ್ಮ ತಂದೆ ಬಹಳ ವಿಶೇಷ ಅಂದ್ರೆ ಅವರು ಬೇಕಾದಷ್ಟು ಓದಿದ್ರು. ಇಡೀ ಕರ್ನಾಟಕಕ್ಕೆ ಮೊದಲ PhD ಅವರು ಸ್ವಯಂ ಅವರೇ ತಾವೇ ಅಧ್ಯಯನ ಮಾಡಿ 23ನೇ ವಯಸ್ಸಲ್ಲಿ PhD ತಗೊಂಡವ್ರು 1947ನೇ ಇಸ್ವಿಲಿ. ಆಯ್ತಾ,
ದಿನನಿತ್ಯ ಋಷಿಯ ಹಾಗೆ ಅವ್ರು ಕೆಲಸ ಮಾಡೋರು. ದಿವಸಕ್ಕೆ 6ರಿಂದ 7 ಗಂಟೆವರೆಗೆ 80 ಮಕ್ಕಳು, ಹೆಂಡತಿ, ಸಂಸಾರದಲ್ಲಿದ್ದು ಪದ್ಮಪತ್ರದ ಜಲಬಿಂದುವಿನ ಹಾಗೆ ಇದ್ದಂಥವ್ರು ನಮ್ಮ ತಂದೆ. ಹಾಗಾಗಿ ಅವರು ನಮ್ಗೆ ಏನೂ ಹೇಳ್ತಾ ಇರ್ಲಿಲ್ಲ. ಆಡದೆ ಮಾಡುವವನು ರೂಢಿಯಲ್ಲಿ ಉತ್ತಮನು. ಕೆಲಸ ಮಾಡ್ತಾನೆ ಇರ್ತಿದ್ರು. ಕೆಲಸ ಅಂದ್ರೆ ಏನು ತೋರಿಸಿದ್ದಾರೆ. ನೀವು ಓದಿ, ನೀವು ಬುದ್ಧಿವಂತರಾಗಬೇಕು, ನೀವು ಇಂಥ ಶಾಲೆಯಲ್ಲಿ ಓದಬೇಕು, ಇಂಗ್ಲಿಷ್ ಮೀಡಿಯಂ ಹಿ ನೆವರ್ ಟೋಲ್ಡ್ ಅಸ್. ಅವರು ನಡ್ಕೊಳ್ತಾ ಇದ್ದ ರೀತಿ ನಮಗೆ ಮಾರ್ಗದರ್ಶನವಾಗಿತ್ತು. ಇನ್ನು ನಮ್ಮ ತಾಯಿ ವಿಚಾರಕ್ಕೆ ಬಂದ್ರೆ 10-12 ಮಕ್ಕಳ ಜೊತೆಗೆ ಧಾರವಾಡಕ್ಕೆ ಬಂದ ಎಲ್ಲ ಅತಿಥಿಗಳಿಗೂ ತಾಯಿ ಆಗಿದ್ರು. ಅವ್ರು 1.5 ವರ್ಷಕ್ಕೆ ತಾಯಿ ಕಳ್ಕೊಂಡೆ ಅಂತ ಬೇರೆ ಬಂದಂತ ವಿದ್ಯಾರ್ಥಿಗಳಿಗೆಲ್ಲ ತಾಯಿಯಾಗಿ ಎಲ್ಲರಿಗೂ ಊಟ ಹಾಕಿ ಸಂತೋಷಿಸ್ತಾ ಇದ್ರು. ಬೆಳಗ್ಗೆಯಿಂದ ರಾತ್ರಿಯವರೆಗೆ ಒಂದಿಲ್ಲ ಒಂದು ಕೆಲಸ ಮಾಡೋರು. ಈ ಇಬ್ಬರ ಒಂದು ಅಹರ್ನಿಶಿ ಕರ್ಮಯೋಗಿತ್ವವನ್ನು ನಾನು ಕಂಡು ಅವ್ರಾಗ ನಾವು ಆಗ್ಬೇಕು ಅಂತ ನನ್ನಲ್ಲಿ ಬಂದಿರ್ಬೇಕು. ನಮ್ಮ ತಾಯಿ ಹಾಗೆ ನಾನು ಒಳ್ಳೆ ರುಚಿಕಟ್ಟಾಗಿ ಅಡಿಗೆ ಮಾಡ್ತೀನಿ, ಕಸೂತಿ ಮೊದಲಾದವುಗಳನ್ನ ಮಾಡ್ತೀನಿ, ಮಕ್ಕಳ ಬಗ್ಗೆ ಅಪರಿಮಿತವಾದ ಪ್ರೀತಿಯನ್ನು ಇಟ್ಕೊಂಡಿದ್ದೀನಿ. ಇದು ತಾಯಿಯಿಂದ ಬಂದ ಬಳುವಳಿ. ತಂದೆಯಿಂದ ಬಳುವಳಿ ರಾತ್ರಿ 3 ಗಂಟೆ ಆಗ್ಲಿ ಕೆಲಸ ಮುಗಿಸೇ ಮಲಗಬೇಕು, ಅವತ್ತಿನ ಕೆಲಸ ಅವತ್ತೇ ಮಾಡಬೇಕು, ಸಾಧ್ಯ ಆದ್ರೆ ಆಗ್ಲೇ ಮಾಡಬೇಕು, ಮತ್ತೆ ಎಲ್ಲಿಯೂ ಗೌರವಕ್ಕೆ ಚ್ಯುತಿ ಆಗುವ ಹಾಗೆ ಮಾತನಾಡಬಾರ್ದು. ಇದಿಷ್ಟು ಅವರಿಂದ ನಾನು ಪಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಒಂದು ಮಾತು ಹೇಳ್ಬೋದು, ನಮ್ ತಾಯಿ ತಂದೆಗೆ ಒಂದು ಚತುರತೆ ಇರ್ಲಿಲ್ಲ. ಅಂದ್ರೆ ಲೋಕದ ಜೊತೆಗೆ ಹೇಗೆ ವ್ಯವಹರಿಸ್ಬೇಕು ಅಂತ ಇದ್ದಿದ್ದನ್ನ ಇದ್ದ ಹಾಗೆ ಹೇಳೋರು. ಎಷ್ಟೋ ಜನಕ್ಕೆ ಅದು ಇಷ್ಟವಾಗಲ್ಲ. ಆದ್ರೆ ನಮ್ಮ ಮನೆಯವರು ಅದನ್ನ ಪರಿಷ್ಕರಿಸಿ ಸಂಸ್ಕರಿಸಿದವರು ಕೇಶವ ಪ್ರಕಾಶ್ ಅಂತ ಹೇಳ್ಬೋದು. ಮೇಡಮ್, ನೀವು ವೈವಿಧ್ಯಮಯ ವಿಷಯಗಳ ಬಗ್ಗೆ, ಉದಾಹರಣೆಗೆ ಆಯುರ್ವೇದ, ವ್ಯಾಕರಣ, ಅನುವಾದ, ಕವನ, ಕಥೆ, ಕಾದಂಬರಿ, ವಿಮರ್ಶೆ, ಸಮಾನ ಪ್ರಭುತ್ವದಿಂದ ಕೃತಿ ರಚನೆ ಹೇಗೆ ಸಾಧ್ಯವಾಯಿತು? ನಾನು ಸ್ತ್ರೀ ಆದ್ರಿಂದ ಸಾಧ್ಯವಾಯ್ತು ಅಂತೀನಿ. ನೀವು ಆಶ್ಚರ್ಯ ಪಡ್ಬೋದು. ಸ್ತ್ರೀಗೆ ಕಡ್ಲೆ ಹಿಟ್ಟು ಕೊಟ್ರೆ ಆಕೆ ಬೋಂಡ ಮಾಡ್ತಾಳೆ, ಬಜ್ಜಿ ಮಾಡ್ತಾಳೆ, ಅಥವಾ ಬೇಸನ್ ಉಂಡೆ ಮಾಡ್ತಾಳೆ, ಇಲ್ಲ ಮಜ್ಜಿಗೆ ಹುಳಿ ಮಾಡ್ತಾಳೆ ಅಲ್ವೇ? ಒಂದೇ ಪರಿಕರವನ್ನು ಇಟ್ಕೊಂಡು ವಿವಿಧ ರೀತಿಯಲ್ಲಿ ವ್ಯಂಜನಗಳನ್ನು ಹೇಗೆ ತಯಾರಿಸ್ತಾರೋ ಹಾಗೆ ನಿಜವಾದ ಕವಿಯಾದವನಿಗೆ ಎಲ್ಲ ಪ್ರಕಾರಗಳಲ್ಲಿಯೂ ಪ್ರೌಢಿಮೆ ಇರಬೇಕು ಅಂತ ನಮ್ಮ ಮಹಾಕಾವ್ಯ ಲಕ್ಷಣಗಳಲ್ಲಿ ಹೇಳ್ತಾರೆ. ಏನಂದ್ರೆ ಬರೀ ಆತ ಕಾವ್ಯವನ್ನ ಬರೆಯೋದಲ್ಲ, ಅನೇಕ ಕಾವ್ಯಗಳನ್ನ ಓದಿರ್ಬೇಕು ಮುಂಚೆ. ಆಗ ಮತ್ತೆ ಇತಿಹಾಸಗಳನ್ನ ಓದ್ಬೇಕು, ನಮ್ಮ ವೇದವನ್ನ ಇದನ್ನ ಮಾಡ್ಬೇಕು, ಆಲೋಡನೆ ಮಾಡ್ಬೇಕು, ವಿವಿಧ ಕ್ಷೇತ್ರಗಳಲ್ಲಿ ಓದ್ಬೇಕು. ಯಾಕಂದ್ರೆ ಒಂದು ಕಥೆ ಕಾದಂಬರಿ ಬರಿಬೇಕಾದ್ರೆ ಅನೇಕ ಪಾತ್ರಗಳು ವಿವಿಧ ಪಾತ್ರವನ್ನ ನಿರ್ವಹಿಸ್ತಾ ಇರ್ತವೆ. ಹಾಗಾಗಿ ಅವುಗಳನ್ನ ಮಾಡ್ಬೇಕು ಅಂತ ನನ್ನ ಸುಯೋಗವೋ ಏನೋ, ನಾನು ಸಂಸ್ಕೃತ ಪ್ರಾಧ್ಯಾಪಕಿಯಾಗಿ ಆಯುರ್ವೇದ ಕಾಲೇಜಿಗೆ ಸೇರ್ಬೇಕಾಯ್ತು, JSS ಆಯುರ್ವೇದ ಕಾಲೇಜಲ್ಲಿ. ಹಾಗಾಗಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಪಾಪ ಸಂಸ್ಕೃತಕ್ಕೂ ಬರ್ತಿರ್ಲಿಲ್ಲ, ಆಯುರ್ವೇದವೂ ಇನ್ನು ಆವಾಗ ಪ್ರಾರಂಭ. ಫಸ್ಟ್ ಇಯರ್ ಅವ್ರಿಗೆ ಲಘು ಸಿದ್ಧಾಂತ ಕೌಮುದಿ ಅಂತಹ ಕಷ್ಟದ ವ್ಯಾಕರಣ ಪುಸ್ತಕ ಇಲ್ಲಿದೆ ನೋಡಿ, ಇದನ್ನ ಕನ್ನಡದಲ್ಲೂ ಮಾಡಿದೀನಿ. ಈ ಪುಸ್ತಕನ ಅವರು ಈ ಕಲಿತು ಓದ್ಬೇಕಾಗ್ತಾ ಇತ್ತು. ಹಾಗಾಗಿ ಬಹಳ ಒದ್ದಾಡ್ತಾ ಇದ್ರು. ಆಗ ಇಂಗ್ಲಿಷ್ ನಲ್ಲಿ ನಾನು ಬರದೆ ಲಘು ಸಿದ್ಧಾಂತ ಕೌಮುದಿಯನ್ನ ಪೂರ್ತಿಯಾಗಿ ಅವರಿಗೆ ಅನುಕೂಲ ಆಗಲಿ. ಹಾಗೆ ಆಯುರ್ವೇದ ಕ್ಷೇತ್ರಕ್ಕೆ ಪಠ್ಯ ಪುಸ್ತಕಗಳನ್ನ ನನ್ನ ಮಕ್ಕಳಿಗೋಸ್ಕರ ಬರಿಬೇಕಾಯ್ತು. ಈ ವ್ಯಾಕರಣವೂ ಅಷ್ಟೇ ಹಾಗೆ ಪ್ರಾರಂಭವಾದದ್ದು. ಇನ್ನು ಕಾವ್ಯ ತಾನಾಗಿ ಸೃಜನಾತ್ಮಕವಾಗಿ ಕವಿ ಮನಸ್ಸಿರೋರ್ಗೆಲ್ಲ ಹೊಳೆಯುತ್ತೆ. ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ಅತಿಶಯ, ಯಾರಲ್ಲಿ ಕಾವ್ಯ ಹುಟ್ಟುತ್ತದೆ ಅಂದ್ರೆ ವೇದನೆ ಬರಬೇಕು. ವೇದನೆಯಿಂದ ಸಂವೇದನೆ, ಸಂವೇದನೆಯಿಂದ ಸಾಧನೆ. ಓಕೆ, ಶೋಕಃ ಶ್ಲೋಕತ್ವಮಾಗತಃ ಅಂತ ನಮ್ಮ ರಾಮಾಯಣದಲ್ಲಿ ವಾಲ್ಮೀಕಿಯವರು ಹೇಳೋ ಹಾಗೆ, ಮನುಷ್ಯನಿಗೆ ಯಾವುದಾದರೂ ಒಂದು ನೋವು ಬಂದಾಗ ಅದನ್ನು ತಡೆದುಕೊಳ್ಳಿಕ್ಕೆ ಆತ ಕಾವ್ಯ ರಚನೆಯಲ್ಲಿ ತೊಡಗುತ್ತಾನೆ. ಇದು ಬಹಳಷ್ಟು ಕವಿಗಳಿಗೆ ಆಗಿರುವಂಥದ್ದು. ನಾವು ದಿನನಿತ್ಯದಲ್ಲಿ ಕಾಣುವ ಕರುಣರಸ ಬೇರೆ, ಆದ್ರೆ ಕಾವ್ಯದಲ್ಲಿರುವ ಕರುಣರಸ ಬೇರೆ. ನಿಮ್ಗೆ ಆಶ್ಚರ್ಯ ಅನ್ಸ್ಬೋದು, ಯಾರು ಸತ್ರೆ ನಮ್ಮನೇಲಿ ಜೋರಾಗಿ ಅಳ್ತೀವಿ, ಅಲ್ಲಿ ಕಾವ್ಯತ್ವ ಇಲ್ಲ. ಕಾದಂಬರಿಯಲ್ಲಿ, ಸಿನಿಮಾದಲ್ಲಿ, ಧಾರಾವಾಹಿಯಲ್ಲಿ ಯಾರು ಸತ್ತಿ ನಟನ ಮಾಡ್ತಾ ಇದ್ರೆ ಅದನ್ನ ಎಂಜಾಯ್ ಮಾಡ್ತೀವಿ. ಅಲ್ಲಿ ಶೋಕದ ರಸವನ್ನ ಎಂಜಾಯ್ ಮಾಡ್ತಾ ಇದ್ದೀವಿ, ಕರುಣ ರಸವನ್ನ ಎಂಜಾಯ್ ಮಾಡ್ತೀವಿ. ಹಾಗೆ ಇನ್ನೊಬ್ಬರು ಅದನ್ನ ಸೌಂದರ್ಯವನ್ನ ಆಸ್ವಾದನೆ ಮಾಡೋ ಹಾಗೆ ಬರೆಯೋದು ಕವಿತ್ವದ ಲಕ್ಷಣ. ಅದನ್ನ ಎಷ್ಟೋ ಅಷ್ಟಿಷ್ಟು ಸಾಧನೆ ಮಾಡಿದ್ದೀನಿ. ಆಮೇಲೆ ವ್ಯಾಕರಣ ಆಯ್ತು, ಆಯುರ್ವೇದ ಅಂತೂ ಅವರುಗಳಿಗೋಸ್ಕರ ಶುರುವಾದಂಥದ್ದು. ವಿಮರ್ಶೆ ಅದು ತಂದೆಯಿಂದ ಬಂದ ಬಳುವಳಿ. ಪ್ರತಿಯೊಂದು ಕಾವ್ಯ ಸಾಹಿತ್ಯದ ವಿಮರ್ಶೆಯನ್ನ ಮಾಡಿದ್ದೀನಿ. ವಿದ್ವಲ್ಲೇಖನಗಳನ್ನ ಮಂಡಿಸುವಾಗ ವಿಮರ್ಶೆ ಮಾಡೋಕ್ಕಾಗ್ತಾ ಇಲ್ಲ. 100ಕ್ಕಿಂತ ಹೆಚ್ಚು ವಿದ್ವಲ್ಲೇಖನಗಳನ್ನ ಬರೆದಿದ್ದರಿಂದ ವಿಮರ್ಶೆ ಮಾಡುವ ಪರಿಸ್ಥಿತಿ ಶುರು ಆಯ್ತು. ಇನ್ನು ಮೊದಲ ಕಾದಂಬರಿ ವಿಮಲಾ ಅಂತ ನನ್ಗೆ ಇವತ್ತಿಗೂ ಬಹಳ ಇಷ್ಟ. ಕಥೆ ಕಾದಂಬರಿಗಳನ್ನ ಬರೆದಿದ್ದೀನಿ. ಆದ್ರೆ ಆಮೇಲೆ ಆನಂತರದಲ್ಲಿ ನನಗೆ ನಮ್ಮ CPK ಅವರು ಒಂದು ಮಾತು ಹೇಳಿದ್ರು, ನಮ್ ಕಥೆ ಕಾದಂಬರಿ ನೀವು ಚೆನ್ನಾಗಿ ಬರೆದಿದ್ದೀರಿ, ಇಲ್ಲ ಅಂತಲ್ಲ, ಸಾಮಾನ್ಯ ಜನರು ಬರೀಬಲ್ರು. ನೀವು ಸಂಸ್ಕೃತದಿಂದ ಬಂದು
ನಮ್ಮಲ್ಲಿ ಗೊತ್ತಿಲ್ಲದೆ ಇರೋರಿಗೆ ಬೇಕಾದ ಅನುವಾದದ ಪ್ರಕ್ರಿಯೆಗಳನ್ನ, ಕಷ್ಟವಾದ ವಿಚಾರಗಳನ್ನ, ನಾಟಕಗಳನ್ನ ತಂದ್ಕೊಡಿ. ನೀವು ಅವ್ರ ಹಾಗೆ ಕಾದಂಬರಿ ಕಥೆ ಬರಿಬೇಡಿ, ವಿಮರ್ಶೆ ಮಾಡಿ ಅಂತ ನನ್ನಲ್ಲಿ ಅವರು ಒಂದು ಹೊಸ ರೀತಿಯಾಗಿ ಬಂದು ಹೇಳಿದ್ರಿಂದ ನಾನು ಹೆಚ್ಚಾಗಿ ಮಾಡದ್ನೇನೋ ಅನ್ಕೊಳ್ತೀನಿ. ಹಾಗಾಗಿ ಭಗವದ್ಗೀತೆಯ ಅನುವಾದ, ಶಂಕರಾಚಾರ್ಯರ ಮೋಹಮುದ್ಗರದ ಅನುವಾದ, 8 ನಾಟಕಗಳ ಅನುವಾದ, ಇವೆಲ್ಲ ಎಲ್ಲ CPK ಅವರ ಇನ್ಸ್ಪಿರೇಷನ್ ಅಂತ ಅವರ ಒಂದು ಮಾತಿಂದ ನೀವು ಅದನ್ನ ಸೀರಿಯಸ್ ಆಗಿ ತಗೊಂಡೆ. ಬಹಳ ಸಂತೋಷ. ನೀವು ಮೇಡಮ್ ಮುಖ್ಯ ವಿಷಯವನ್ನಾಗಿ ಮನಃಶಾಸ್ತ್ರವನ್ನ ಪದವಿಯಲ್ಲಿ ತೆಗೆದುಕೊಂಡಿದ್ದೀರಿ. ಸ್ನಾತಕೋತ್ತರವಾಗಿ ಸಂಸ್ಕೃತವನ್ನ ಏಕೆ ಆರಿಸ್ಕೊಂಡ್ರಿ? ನಾನು ಕಾಲೇಜಲ್ಲಿ ಇದ್ದಾಗ PUCಲಿ 6 ಮಾರ್ಕ್ಸ್ ಅಲ್ಲಿ ರ್ಯಾಂಕ್ ಹೋಯ್ತಪ್ಪ. ಅವಾಗ BA ನಲ್ಲಾದ್ರೂ ರ್ಯಾಂಕ್ ಪಡಿಲೇಬೇಕು ಅಂತ ಒಂದು ಬಂದೆ. ಹಾಗೆ ನಮ್ಮ ಸೀನಿಯರ್ಸ್ ಇದ್ದವರು ಸೈಕಾಲಜಿ, ಲಾಜಿಕ್, ಸ್ಯಾನ್ಸ್ಕ್ರಿಟ್ 3 ತಗೊಂಡ್ಬಿಟ್ರೆ ಚೆನ್ನಾಗಿ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ಅಂತ. ಅಲ್ಲ, ಅವತ್ತಿನ ಕಾಲದ ಚಿಂತನೆ ಹೇಳ್ತಾ ಇದ್ದೀನಿ. ಸೈಕಾಲಜಿ ಚೆನ್ನಾಗಾಗುತ್ತಲ್ಲ ಅಂತ ತಗೊಂಡ ಮೇಲೆ ಅದ್ರ ಬಗ್ಗೆ ಬಹಳ ಆಸಕ್ತಿ ಬಂತು. ನಿಜವಾಗಿಯೂ ಮನಃಶಾಸ್ತ್ರವನ್ನ ಓದ್ತಾ ತುಂಬಾ ಚೆನ್ನಾಗಿದೆ ಅಂತ 7ನೇ ರ್ಯಾಂಕು ನಾನು ಬಂದೆ, ನಾನು ಇಷ್ಟಪಟ್ಟ ಹಾಗೆ. ಆದ್ರೆ ಸಂಸ್ಕೃತ ಒಂದು ಮೈನರ್ ಆಗಿ, ಲಾಜಿಕ್ ಒಂದು ಮೈನರ್ ಆಗಿ ತಗೊಂಡಿದ್ದೆ. ನಾನು MA ನಲ್ಲಿ ನಿಜವಾಗಿಯೂ ಕನ್ನಡ MA ಮಾಡ್ಬೇಕು ಅಂತ ಹೊರಟವಳು. ಮದುವೆ ಆಗೋಗಿದೆ, ಇನ್ನೆಲ್ಲಿ ಓದೋಕ್ ಸಮಯ ಸಿಗುತ್ತೆ ಅಂತ. ನಮ್ಮ ಮನೆಯವರಿಗೆ ಫಾರ್ಮ್ ತನ್ನಿ ಅಂತ ಹೇಳಿದಾಗ ಅವರು ಬರೀ ಮೈನರ್ ಮೇಜರ್ ಇರೋದು ಮಾತ್ರ ಕೊಡ್ತಾರಂತೆ, ನಿಮ್ದು 2 ಇಲ್ಲ, ಹಾಗಾಗಿ ಸಂಸ್ಕೃತ ತಗೊಂಬಂದಿ. ನಿಮ್ ತಂದೆಗೂ ಬರುತ್ತಲ್ಲ, ನಿಂಗೂ ಬರುತ್ತೆ ಬಿಡು. ಎಸ್, ಸೈಕಾಲಜಿಗೆ ಅವಾಗ ಎಕ್ಸ್ಟರ್ನಲ್ ಆಗಿ ಮಾಡುವ ಅವಕಾಶ ಇರಲಿಲ್ಲ. ನನ್ನ 1980 ಸಮಯದಲ್ಲಿ ನಾವು ವಿಚಾರವನ್ನ ಹೇಳ್ತಾ ಇರೋದು. ಅವಾಗ ಏನಿದ್ರು ನಾವು ರೆಗ್ಯುಲರ್ ಆಗಿ ಹೋಗ್ಬೇಕಾಯ್ತು. ರೆಗ್ಯುಲರ್ ಆಗಿ ಹೋಗೋ ಅವಕಾಶ ಸಿಗದೇ ಇದ್ದಿದ್ರಿಂದ ನಾನು ಎಕ್ಸ್ಟರ್ನಲ್ ಆಗಿ ನಾನು ಸಂಸ್ಕೃತ MA PhD ಮಾಡಿಯೂ ಅದರಲ್ಲಿ 2 ಚಿನ್ನದ ಪದಕ, ನಗದು ಬಹುಮಾನವನ್ನ ಪಡೆಯುವಂತೆ ಸಾಧ್ಯ ಆಯ್ತು ಅಷ್ಟೇ. ಬಹಳ ಒಳ್ಳೆ ಸಾಧನೆ. ನಿಮ್ಮ ಹೊರತಾಗಿ ವಿವಿಧ ವಿಷಯಗಳ ಬಗ್ಗೆ ಪ್ರವಚನ ಅಥವಾ ಉಪನ್ಯಾಸಗಳನ್ನು ನೀಡಿದ್ದೀರಾ? ನನ್ನ ಕಾಲೇಜಿನ ಉಪನ್ಯಾಸವಂತೂ ಸರಿ. ಅದು ಬಿಟ್ಟು ನಾನು ಬೇರೆ ಬೇರೆ ಕಡೆ ನಮ್ಮ ವೀಣೇಶೇಷಣ ಭವನದಲ್ಲಿ 6 ತಿಂಗಳ ಕಾಲ ಭಗವದ್ಗೀತೆ ಪ್ರವಚನ ಮಾಡಿದ್ದೀನಿ. ಚಿಕ್ಕಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರವಚನ ಮಾಡಿದ್ದೀನಿ. ಸಿದ್ಧಿವಿನಾಯಕ ಟೆಂಪಲ್ ಅಲ್ಲಿ ಲಲಿತಾ ಸಹಸ್ರನಾಮದ ಬಗ್ಗೆ ಮಾಡಿದ್ದೀನಿ. ಪಿಟ್ಸ್ಬರ್ಗ್ ಅಮೆರಿಕಾದಲ್ಲಿ ಭಗವದ್ಗೀತೆ ಬಗ್ಗೆ ಪ್ರವಚನ ಮಾಡಿದ್ದೀನಿ. ಬರ್ಮಿಂಗ್ಹ್ಯಾಮ್ ಅಲ್ಲಿ ವರ್ಡ್ಸ್ ಆಫ್ ವಿಸ್ಡಮ್ ಅಂತ ಸುಭಾಷಿತದ ಬಗ್ಗೆ ಮಾಡಿದ್ದೀನಿ. ಭಾರತೀಯ ವಿದ್ಯಾಭವನದಲ್ಲಿ ನಮ್ಮ ವ್ಯಾಕರಣದ ವಿಷಯವಾಗಿ ಮಾತಾಡಿದ್ದೀನಿ. ಹೀಗೆ ಬೇರೆ ಬೇರೆ ಕಡೆ ಉಪನ್ಯಾಸಗಳನ್ನ, ಪ್ರವಚನಗಳನ್ನ, ಮತ್ತೆ ನಮ್ಮ ರಾಗಿಗುಡ್ಡ ಪ್ರತಿ ವರ್ಷವೂ ಕರೀತಾರೆ, ಅಲ್ಲಿ ಆಂಜನೇಯ ವೈಭವದ ಬಗ್ಗೆ ಮಾತಾಡಿದ್ದೇನೆ. ಹೀಗೆ ಇಸ್ಕಾನ್ ಇರ್ಬೋದು, ಭಾರತೀಯ ವಿದ್ಯಾಭವನ ಇರ್ಬೋದು, ದೇವಸ್ಥಾನಗಳಿರ್ಬೋದು, ಬೇರೆ ಬೇರೆ ಕಡೆ ಜನರು ಆಸಕ್ತರು ಯಾರು ಅಧ್ಯಾತ್ಮದಲ್ಲಿದ್ದಾರೋ ಅವ್ರು ಯಾವುದೇ ಈ ವಿಷಯವಾಗಿ ಮತ್ತೆ ಎಲ್ಲಕ್ಕಿಂತ ನಾನು ಜ್ಞಾಪಿಸ್ಕೋಬೇಕು, ನಮ್ಮ ಬೃಂದಾವನ ಎಕ್ಸ್ಟೆನ್ಷನ್ ಅಲ್ಲಿ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ 8 ದಿನಗಳ ಕಾಲ ರಾಮಾಯಣದ ಸುಂದರಕಾಂಡದ ಬಗ್ಗೆ ಪ್ರವಚನ ಮಾಡಿದ್ದೇನೆ. ಅವರೆಲ್ಲ ಸಂತೋಷಿಸಿದ್ದಾರೆ. ಹಾಗಾಗಿ ಈ ಪ್ರವಚನ ಪಟ್ಟು ಇಂಥ ಬಿರುದುಗಳನ್ನ ಅವರಾಗಿಯೇ ನೀಡಿರೋದು. ಅಕ್ಕ ಸಮ್ಮೇಳನಕ್ಕೆ ನೀವು ಹೋಗ್ತೀರಾ? 2006 ಮತ್ತು 2008 2 ಸಲ ಹೋಗ್ತೀರಾ. ಅದ್ರ ಬಗ್ಗೆ ಹೇಗೆ ಭಾಗವಹಿಸಿದ ಬಗ್ಗೆ ಅದರ ಅನುಭವ? ನನಗೆ ಬರೀ ಅಕ್ಕಂದ್ರೆ ಇದ್ರು, ಅಕ್ಕ ಹೋಗೋ ಅವಕಾಶ ಸಿಕ್ತು. ನನಗೆ 6 ಜನ ಅಕ್ಕಂದ್ರಿದ್ದಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ. 2 ಸಲ ಈ ಅಕ್ಕ ಹೋಗೋಕ್ಕಾಗಿದ್ದು ಇರ್ಲಿ. ಆದ್ರೆ ನನ್ನ ಕಲ್ಪನೆಯ ಅಕ್ಕನೇ ಬೇರೆ, ವಾಸ್ತವಿಕ ಅಕ್ಕನೇ ಬೇರೆ. ಯಾಕೆಂದ್ರೆ ನಾನು ಅನ್ಕೊಂಡಿದ್ದೆ ಅಮೆರಿಕಾದಲ್ಲಿ ಎಷ್ಟು ರೀತಿ ಮರ್ಯಾದೆ ಮನ್ನಣೆ ಕೊಡ್ಬೋದು, ಕನ್ನಡಕ್ಕೆ ಯಾವ ರೀತಿ ಇಂಥ ದೊಡ್ಡ ಸಮ್ಮೇಳನವನ್ನ ಮಾಡ್ತಿದ್ದಾರೆ, ಎಂತೆಂಥ ದೊಡ್ಡ ದಿಗ್ಗಜರುಗಳು, ಸೆಲೆಬ್ರಿಟಿಗಳು ಎಲ್ಲ ಬರ್ತಾ ಇದ್ದಾರೆ, ಹೇಗಿರುತ್ತಪ್ಪ ಅಂತ ತುಂಬಾ ಸಂತೋಷಿಸ್ತಿದ್ದೆ. ಹೋಗೋಕ್ ಮುನ್ನ ಹೋದ್ಮೇಲೆ ಕಂಡ ಒಂದು ವಿಚಾರವನ್ನು ಹೇಳ್ತೀನಿ. ಏನು 600 ಜನ 1000 ಜನ ಕೂತ್ಕೊಳ್ಳುವಂತ ದೊಡ್ಡ ಇರುತ್ತೆ ವೇದಿಕೆ, ಆದ್ರೆ ಅಲ್ಲಿ ಮಾಡೋದೆಲ್ಲ ಡಾನ್ಸು ಅಥವಾ ಹಾಡುಗಾರರ ಹಾಡು, ಇಲ್ಲವೇ ಅವರದೇ ಮಕ್ಕಳ ಪ್ರತಿಭಾ ಇದಕ್ಕೆ ಒಂದು ಅವಕಾಶ ಕೊಡುವಂತ ವೇದಿಕೆ ಆಗಿರುತ್ತೆ. ಈ ಸಾಹಿತಿಗಳಿಗೆ ಇಷ್ಟೇ ಚಿಕ್ಕದಾದ ರೂಮಿನಲ್ಲಿ ಒಂದು 6-7 ಜನನ ಕೂಡಿಸಿ ಅವ್ರಿಗೆ SL ಭೈರಪ್ಪ ಅವರು ಒಬ್ರು, ಚಂದ್ರಶೇಖರ್ ಪಾಟೀಲ್ ಇನ್ನೊಂದ್ಸಲ, ಮತ್ತೂರು ಕೃಷ್ಣಮೂರ್ತಿಗಳು ಎಲ್ಲ ದೊಡ್ಡವರು ಇದ್ದಾರೆ. ಬಟ್ ಈ 5-6 ಜನಗಳನ್ನೇ ಯಾರು ಆಡಿಯನ್ಸ್ ಬರೋದಿಲ್ಲ. ಇಲ್ಲಿ ನಾವು ಸಾಹಿತ್ಯಕ್ಕೆ ಅಟ್ಲೀಸ್ಟ್ ಬರುವಷ್ಟು ಜನನೂ ಅಲ್ಲಿ ಬರಲಿಲ್ಲ ಅನ್ನೋದು ಬಹಳ ಒಂದು ನೋವಿನ ಸಂಗತಿ. ಅದನ್ನ ಎಲ್ಲರ ಮುಂದೆ ಎಲ್ಲರೂ ಹೇಳೋ ಅಮೆರಿಕಾಗ ಹೋಗಿ ಬಂದ್ವಿ ಅಂತ ಹೇಳ್ಕೊಳ್ತಾರೆ. ಆದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸಾಹಿತ್ಯದ ವಿಷಯವಾಗಿ ಕನ್ನಡ ಸಮ್ಮೇಳನ ಅಂತ ದೊಡ್ಡದಾಗಿ ಆಚರಿಸಿದಾಗ ಸಾಹಿತಿಗಳಿಗೂ ಆ ವೇದಿಕೆಯನ್ನ ಕೊಟ್ಟಿದ್ದಾದ್ರೆ, ಬರೀ ಪುಸ್ತಕ ಬಿಡುಗಡೆಗೆ ಆ ವೇದಿಕೆ ಕೊಟ್ಟಿದ್ದಾರೆ, ಅವಾಗ ಸಂತೋಷಿಸಿದ್ದೀನಿ ನಿಜ. ಆದ್ರೆ ಸಾಹಿತಿಗಳಿಗೆ ಆ ವೇದಿಕೆ ಕೊಡದೇ ಇರೋದು ಅಕ್ಕದಲ್ಲಿ ಕಂಡ ಒಂದು ಸಣ್ಣ ನ್ಯೂನತೆ ಅಂತ ಹೇಳ್ಬೋದು. ಓಕೆ, ಅದು ಬಿಟ್ರೆ ಅಲ್ಲಿ ಬೇರೆ ಬೇರೆ ವಿಷಯಗಳಿಗೆ ನನಗೆ 3 ವಿಚಾರಕ್ಕೆ ಕೊಟ್ಟರು. ಅಧ್ಯಾತ್ಮ ಗೋಷ್ಠಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟರು,
ಮಹಿಳಾಗೋಷ್ಠಿಗೆ ಕೊಟ್ಟರು, ಕವಿಗೋಷ್ಠಿಯಲ್ಲಿ ನಾನು ಕಾವ್ಯ ಪ್ರಯೋಜನದ ಬಗ್ಗೆ ಅಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟರು. ದೊಡ್ಡ ಜನಗಳ ಸಂಸರ್ಗ ಇರ್ತದೆ, ಅನೇಕ ಜನರು ಅಲ್ಲಿ ಸಿಗ್ತಾರೆ. ಅಕ್ಕದಲ್ಲಿ ಬಹಳ ದೊಡ್ಡದಾದ ಮರ್ಯಾದೆ, ಊಟ ತಿಂಡಿಗಳ ವ್ಯವಸ್ಥೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಆದರೆ ಸಾಹಿತಿಗಳಿಗೆ ಸ್ವಲ್ಪ ಇನ್ನೂ ಹೆಚ್ಚಿನ ಮನ್ನಣೆ ಮರ್ಯಾದೆ ಸಿಗೋ ಹಾಗಾದ್ರೆ ಬರೀ ನಟವಿಟ ಚಟರಿಗೆ ಮಾತ್ರ ಸಿಗ್ತಾ ಇದೆಯಲ್ಲ ಅನ್ನೋಂಥ ನೋವು ನಮ್ಮಲ್ಲಿ ಒಂದೊಂದ್ಸಲ ಕಾಡ್ತದೆಪ್ಪ ಅಷ್ಟೇ. 2013 UK ಕನ್ನಡಿಗರ ಸಮ್ಮೇಳನಕ್ಕೂ ತಾವು ಹೋಗಿದ್ದೀರಿ, ಅದರ ಬಗ್ಗೆ? ಅದನ್ನ ನಮ್ಮ ಬೆಂಗಳೂರಿನಲ್ಲಿ ಕುವೆಂಪು ಪ್ರಕಾಶ್ ಅಂತಾನೆ ಪ್ರಸಿದ್ಧರಾಗಿದ್ದಾರೆ. ಅವರು ದೇಜಗವು ಅವರ ಕಟ್ಟಾಭಿಮಾನಿ, ಮತ್ತೆ ಕುವೆಂಪು ಅವರ ಬಗ್ಗೆ ಅತ್ಯಂತ ಗೌರವವನ್ನ ಇಟ್ಕೊಂಡಂಥವ್ರು. ಅಲ್ಲಿಗೆ ನಿಮ್ಮ ಅರ್ಜುನ್ ಜನ್ಯ ಅವರು ಬಂದಿದ್ರು, ಅನೇಕ ಜನರು ಸಂಗೀತಗಾರರು ಬಂದಿದ್ರು, ಮತ್ತೆ ಸುಧಾ ಅವರು ಬಂದಿದ್ರು ಹಾಸ್ಯದ ಇದಕ್ಕಾಗಿ. ಚೆನ್ನಾಗಿ ನಡೆಸಿದ್ರು ಕಾರ್ಯಕ್ರಮ. ಒಂದೇ ದಿವಸದ ಕಾರ್ಯಕ್ರಮ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ. ನಮ್ಗಳಿಗೂ ಎಲ್ಲರಿಗೂ ವಿಶೇಷವಾಗಿ ಬಂದಂಥವ್ರಿಗೆ ವಿದೇಶದಿಂದ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅಲ್ಲಿ ಯುಕೆನಲ್ಲಿ ಒಂದು ವಿಶೇಷ ಅಂದ್ರೆ ಕನ್ನಡಿಗರು ಅಮೆರಿಕದಲ್ಲಿ ಇರೋಷ್ಟು ಜನ ಹೆಚ್ಚಾಗಿಲ್ಲ, ತುಂಬಾ ಕಡಿಮೆ ಫ್ಯಾಮಿಲೀಸ್. ಆದ್ರೆ ತುಂಬಾ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಇಷ್ಟೇ ನಿಮಿಷಗಳಲ್ಲಿ ಇಷ್ಟ ಆಗ್ಬೇಕು ಕಾರ್ಯಕ್ರಮಗಳು ಅಂತ ಸೊಗಸಾಗಿ ನಡೀತು. ಅವತ್ತು ರೇವಣ್ಣ ದಂಪತಿಗಳು ಅವಾಗ ಮಿನಿಸ್ಟರ್ ಆಗಿದ್ರಲ್ಲ, ಅವರೆಲ್ಲರೂ ನಮ್ಮ ಜೊತೆಗೆ. ಅಂದ್ರೆ ಒಂದು ಅವಕಾಶ ಏನಾಗ್ತಿದೆ, ನೀವು ಅಮೆರಿಕಾಗೆ ಹೋಗಿ ಯುಕೆಗೆ ಹೋಗಿ, ಇಲ್ಲಿ ಯಾರ್ಯಾರು ದೊಡ್ಡ ದೊಡ್ಡವರು ಅಂತಿದಾರೋ, ದೊಡ್ಡ ದೊಡ್ಡ ಪದವಿಗಳಲ್ಲಿದ್ದಾರೋ ಅವರೆಲ್ಲರೂ ನಮ್ಮ ಪಕ್ಕದಲ್ಲಿ ಕೂತ್ಕೊಂಡಿರ್ತಾರೆ. ಸಂತೋಷ. ಆ ಸಂತೋಷವನ್ನ ಅನುಭವಿಸ್ಬೋದು ಅಷ್ಟೇ. ಮೇಡಮ್, ನೀವು ವಿವಾಹಿತರಾಗಿ ಎಲ್ಲಾ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಹೇಗೆ ಸಾಧ್ಯವಾಯ್ತು ಈ ಎಲ್ಲಾ ಸಾಹಿತ್ಯ, ಪ್ರವಚನ, ಇಷ್ಟೊಂದು ಬುಕ್ಸ್, ಅನುವಾದ, ಹೇಗೆ ಅದನ್ನ ಮ್ಯಾನೇಜ್ ಹೇಗೆ ಮಾಡಿದ್ರಿ ಮೇಡಮ್? ವಕ್ತ ನೈ ಹೋತಾ ಹೈ ನಿಕಾಲ್ನಾ ಪಡ್ತಾ ಹೈ ಅಂತ ಒಂದ್ ಮಾತು ಹೇಳ್ತಾರೆ. ಸಮಯ ಅನ್ನೋದಿಲ್ಲ, ಸಮಯವನ್ನ ನೀವು ತಗೊಳ್ಬೇಕು. ಎಷ್ಟು ಚೆನ್ನಾಗಿ ತಗೊಳ್ತೀರಿ, ಹೇಗೆ ಸಮಯವನ್ನ ನೀವು ಅದನ್ನ ಪ್ರಯೋಜನ ಪಡಿಸ್ಕೊಳ್ತೀರಿ ಅಂತ. ನನ್ನ ಜೀವನದಲ್ಲಿ ಮೊದಲ 20 ವರ್ಷ ನನ್ನ ಮಕ್ಕಳ ವ್ಯಾಸಂಗಕ್ಕೆ ಪೂರ್ತಿ ಇಟ್ಟೆ. ರ್ಯಾಂಕ್ ಬಂದು ಗೋಲ್ಡ್ ಮೆಡಲ್ ಬಂದ್ರು ಏನೂ ಕೆಲ್ಸಕ್ಕೆ ಸೇರ್ಕೊಳ್ಳಿಲ್ಲ, ಸೇರಿದ್ರು ಪಾರ್ಟ್ ಟೈಮ್ ಆಗಿ. ಅವ್ರು ಸ್ಕೂಲ್ಗೆ ಹೋದ್ಮೇಲೆ ಹೋಗಿ ಬರ್ತಾ ಇದ್ದೆ. ಅವ್ರು 20 ವರ್ಷದವರೆಗೆ ಎಲ್ಲದರಲ್ಲಿಯೂ ಅವರು ಸಂಸ್ಕಾರವಂತರಾದ್ರು, ವಿದ್ಯಾವಂತರಾದ್ರು, ಕಾಲೇಜ್ಗಳಲ್ಲೆಲ್ಲ ರ್ಯಾಂಕ್ ತಗೊಂಡ್ರು, ಚೆನ್ನಾಗಾದ್ರು. ಆನಂತರ ಅವರು ಸೆಟ್ಲ್ ಆದ್ಮೇಲೆ ನಾನು ಈ ಪ್ರತಿಷ್ಠಾನವನ್ನ ಡಾಕ್ಟರ್ ಕೆ ಕೃಷ್ಣಮೂರ್ತಿ ಸಂಸ್ಕೃತ ಸಂಶೋಧನಾ ಪ್ರತಿಷ್ಠಾನ ಪ್ರಾರಂಭಿಸಿದೆ. ನನಗೆ ವಾನಪ್ರಸ್ಥದ ಹಾಗೆ ನನ್ನ ಮಗ ಲಂಡನ್ಗೆ ಹೋಗಿ ಸೇರ್ಕೊಂಡ್ರು, ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮಗಳು US ಹೋಗಿ ಸೇರ್ಕೊಂಡ್ರು. ಸೊ ನಾವಿಬ್ಬರೇ ಇದ್ವಿ. ಹಾಗಾಗಿ ಆ ಸಮಯದಲ್ಲಿ ಇವ್ರು ಹೇಳಿದ್ರು, ನೀನ್ ಏನ್ ಬೇಕಾದ್ರೂ ಮಾಡ್ಕೊ, ನಾನು ನಿಮಗೆ ಸಹಾಯ ಮಾಡ್ತೀನಿ. ನಮ್ಮ ತಂದೆಯವ್ರನ್ನು ಅವರ ಪುಸ್ತಕಗಳು ಬಹಳಷ್ಟು ಬೇಕಾಗಿತ್ತು, ಯಾವುದು ಸಿಗ್ತಾ ಇಲ್ಲ. ಮತ್ತೆ ಒಳ್ಳೊಳ್ಳೆ ಪ್ರವಚನಗಳನ್ನ, ಒಳ್ಳೊಳ್ಳೆ ಸೆಮಿನಾರ್ಗಳನ್ನ, ಮತ್ತೆ ತುಂಬಾ ಈ ದೇಶಕ್ಕಾಗಿ, ಈ ಸಾಹಿತ್ಯಕ ಸಂಸ್ಕೃತಿಗೆ ದುಡಿದಂಥವರಿಗೆ ಸನ್ಮಾನ ಮಾಡುವಂತಹ ಕಾರ್ಯಗಳನ್ನ, ಸಂಸ್ಕೃತವನ್ನು ಹೇಳಿಕೊಡುವಂತ ಕಾರ್ಯವನ್ನ ನಮ್ಮ ಸಂಶೋಧನಾ ಪ್ರತಿಷ್ಠಾನದ ಮೂಲಕ ಮಾಡಿದೆ. ಆ ಪ್ರತಿಷ್ಠಾನದ ಒಂದು ವಿಶೇಷ ನಿಮ್ಗೆ ಹೇಳಲೇಬೇಕು. ಏಪ್ರಿಲ್ 16, 2010 ನಾನು 50ನೇ ವರ್ಷದ ಸಂದರ್ಭದಲ್ಲಿ ಅದನ್ನ ಪ್ರಾರಂಭ ಮಾಡಿದ್ವಿ. ಆಗ ಬಂದದ್ದು ಆ ಕಾಲದ ಆರೋಗ್ಯ ಗೃಹ ಮಂತ್ರಿಗಳಾದಂತಹ, ಆ ಕಾಲದಲ್ಲಿ ಗೃಹ ಮಂತ್ರಿಗಳಾದ ಡಾಕ್ಟರ್ VS ಆಚಾರ್ಯ ಅವರು ಬಂದು ನಮ್ಮ ಒಂದು ಇದನ್ನ ಬಿಡುಗಡೆ ಮಾಡಿದ್ರು, ಆ ಪ್ರತಿಷ್ಠಾನವನ್ನ. ಆ ಪ್ರತಿಷ್ಠಾನವನ್ನು ಬಿಡುಗಡೆ ಮಾಡಿದ್ದಲ್ದೆ ಮೊಟ್ಟ ಮೊದಲೇ ನಾನು ಕಂಡಂತ ರಾಜಕಾರಣಿ ಡಾಕ್ಟರ್ ಆದಂಥವ್ರು, ಅವರು 10,000 ರೂಪಾಯಿ ಚೆಕ್ ತಗೊಳ್ಳಿ, ನಾನು ಮೊದಲ ಪೋಷಕನಾಗ್ತೀನಿ ಅಂತ ಕೊಟ್ಟರು. ನಿಜವಾಗಿಯೂ ನಾನು ಇದುವರೆಗೆ ಕಂಡಿಲ್ಲ, ಕೇಳಿಲ್ಲ ಇದನ್ನ. ಅಂದ್ರೆ ಆ ಮನುಷ್ಯನಲ್ಲಿ ಅಷ್ಟು ಮಾನವೀಯತೆ ಇತ್ತು ಅಂತ ನಮ್ಮಲ್ಲಿ ಹೇಳ್ತಾ ಇದ್ದೀನಿ. ಅವರ ಪೂರ್ವಜರೆಲ್ಲ ಸಂಸ್ಕೃತಜ್ಞರಾಗಿದ್ರಂತೆ, ಹಾಗಾಗಿ ಸಂಸ್ಕೃತದ ಬಗ್ಗೆ ಅವರಿಗೆ ಬಹಳ ಗೌರವ ಇತ್ತು. ನನ್ನ ಆಯುರ್ವೇದ ಪುಸ್ತಕಗಳನ್ನೆಲ್ಲ ಕೇಳಿ ತರಿಸ್ಕೊಂಡು ಓದ್ತಾ ಇದ್ರು, ಆಯ್ತಾ. ಅವರಿಂದ ಪ್ರಾರಂಭವಾದದ್ದು ಬಹಳ ಚೆನ್ನಾಗಿ ನಡೀತಾ ಇದೆ. 100ಕ್ಕಿಂತ ಹೆಚ್ಚು ಪುಸ್ತಕಗಳನ್ನ ನಾನು ಹೊರತಂದಿದ್ದೀನಿ. ಅದಕ್ಕೆ ಇನ್ನೊಂದು ಸಂತೋಷ, ನನ್ನ ಪ್ರಕಾಶರೇ ಪ್ರಕಾಶಕರಾಗಿದ್ದಾರೆ. ಹಾಗಾಗಿ ಈ ಪುಸ್ತಕಗಳೆಲ್ಲ ಪ್ರಕಾಶನಕ್ಕೆ ಬಂದಿವೆ. ಎಲ್ಲರೂ ತುಂಬಾ ಸಂತೋಷಿಸಿದ್ದಾರೆ. ತಂದೆಯವ್ರದ್ದು, ಅದ್ರ ಜೊತೆಗೆ ದೇಜಗವು, CPK ಅವರು, ಮಳಲಿ ವಸಂತ್ ಕುಮಾರ್, ಮಂಗಳಮ್ಮ, ಹೀಗೆ ಬೇರೆ ಬೇರೆ ಈ ನಾಡಿನಾದ್ಯಂತ ಅತ್ಯಂತ ಗಣ್ಯರ ಪುಸ್ತಕಗಳನ್ನು ನಮ್ಮ ಪ್ರತಿಷ್ಠಾನದ ಮೂಲಕ ತಂದಿದ್ದೀವಿ. ಬಹಳ ಸಂತೋಷ. 2015 ನಾವಿಕಾ ಅಮೆರಿಕ ಸಮ್ಮೇಳನದಲ್ಲಿ ಕೂಡ ನೀವು ಭಾಗವಹಿಸ್ತೀರಿ. ಅದ್ರದ್ದು ಹೇಗಿತ್ತು ಮೇಡಮ್ ಎಕ್ಸ್ಪೀರಿಯನ್ಸ್? ನಾವಿಕಾ ಸಮ್ಮೇಳನದ ವಿಷಯದಲ್ಲಿ ನಾನು ತುಂಬಾ ಸಂತೋಷ ಪಟ್ಟಿದ್ದೀನಿ 3 ವಿಚಾರಗಳಿಗೆ. ಒಂದು, ಆ ಮಗಳು US ಇದ್ಲು, ಅಲ್ಲಿಗೆ ಹೋಗಿ ಬರ್ಬೋದು ಅಂತ. ಎರಡನೇದು, ನಾವಿಕಾಗೆ ಹೋದಾಗ ಇವರ ಒಬ್ಬರೇ ಒಬ್ಬ ಚಿಕ್ಕಪ್ಪನ ಮನೆ ಅಲ್ಲೇ ರಾಲೆಯಲ್ಲೇ ಇತ್ತು, ಅಲ್ಲೇ ಇತ್ತು 2ನೇ ಫಂಕ್ಷನ್, ಅಲ್ಲಿ ಇಳ್ಕೊಳಕ್ ಅವಕಾಶ ಆಯ್ತು. 3ನೇದು,
ಅಲ್ಲಿಯ ಒಂದು ಮಹಿಳಾ ಗೋಷ್ಠಿಯಲ್ಲಿ ತುಂಬಾ ಚೆನ್ನಾಗಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು, ಜನಗಳು ತುಂಬಿದ್ರು. ಮತ್ತೆ ನಮ್ಮ USA ರಾಷ್ಟ್ರಾಧ್ಯಕ್ಷರಿಗೆ PA ಆದಂತ ವ್ಯಕ್ತಿ ಒಬ್ರು ಲೇಡಿ ಅವರು ಬಂದಿದ್ರು. ಇನ್ನು ಅನೇಕ ಸಾಹಿತ್ಯಿಕ ಇದ್ರೊಳಗೆ ಬಹಳಷ್ಟು ಹೆಸರು ಮಾಡಿದವ್ರನ್ನ ಕರೆಸಿದ್ರು. ಒಳ್ಳೊಳ್ಳೆ ಇದನ್ನ ಆರ್ಗನೈಸ್ ಮಾಡಿದ್ರು. ಕಾರ್ಯಕ್ರಮಗಳು ಅಷ್ಟೇ, ನಾವು ಅಕ್ಕ ಕಾರ್ಯಕ್ರಮಗಳಿಗಿಂತಲೂ ವಿಶೇಷವಾಗಿ ನಾವಿಕಾದಲ್ಲಿ ಬೇರೆ ಸಾಹಿತಿಗಳ ಕಾರ್ಯಕ್ರಮಕ್ಕೆ, ಸಂಗೀತಗಾರರ ಕಾರ್ಯಕ್ರಮಗಳಿಗೆ ವಿಶೇಷ ಒತ್ತನ್ನು ಕೊಟ್ಟು, ಮತ್ತೆ ಇನ್ನೊಂದು ಮಾಡಿದ್ರು, ಅಲ್ಲಿ ಪೂರ್ತಿ ಕಾರ್ಯಕ್ರಮ ಮುಗಿಯೋವರೆಗೆ ಊಟ ಹಾಕ್ತಾ ಇರ್ಲಿಲ್ಲ, ಎಲ್ರು ಇರ್ಲೇಬೇಕು ಅಂತ ಮಾಡಿ ಕೊನೆಯವರೆಗೂ ಜನಗಳನ್ನ ಉಳಿಸ್ಕೊಳ್ಳುವಂತಹ ಒಂದು ವಿಶೇಷವನ್ನ ಮಾಡಿದ್ರು. ಮತ್ತೆ ತುಂಬಾ ಎಲ್ಲೇ ಆಯೋಜನೆ ಮಾಡ್ಲಿ, ನಾನು ಬಹಳ ಇಷ್ಟಪಡೋದು ವಿದೇಶದಲ್ಲಿ ಅವರ ಸಮಯ ಪ್ರಜ್ಞೆ ಬಗ್ಗೆ. 6 ನಿಮಿಷ ಅಂದ್ರೆ 6 ನಿಮಿಷಕ್ಕೆ ಮುಗಿಸ್ಬೇಕು, ಬೆಲ್ ಹೊಡೆದು ಇಳಿಸ್ತಾರೆ. ನಮ್ ಹಂಗೆ 20 ನಿಮಿಷ ಅಂತ ಹೇಳಿ 40 ನಿಮಿಷ ತಗೊಳ್ಳಲ್ಲ. ಹಾಗಾಗಿ ಆ ಒಂದು ಅಚ್ಚುಕಟ್ಟುತನ ನೀವು ಪ್ರತಿಯೊಂದು ಜಾಗದಲ್ಲೂ ನೋಡ್ಬೋದು. ನಮ್ಮ ಅನೇಕ ಸಾಹಿತಿಗಳು ಪರಿಚಿತರಾಗ್ತಾರೆ ಹೋದಾಗ. ನಮ್ಮ ಆರಾಮಿತ್ರ ಅವರು, ಇನ್ನೊಬ್ರು ಎಲ್ಲರೂ ಸಿಕ್ಕಿದ್ರು. ನಮ್ಮ ಸಿಹಿ ಕೈ ಚಂದ್ರು ಅವರು, ಮತ್ತೊಬ್ರು. ನಾನು ಹೇಳಿದ್ನಲ್ಲ, ನಾವು ಅಲ್ಲಿ ಯಾರನ್ನ ಡಿಸ್ಟೆನ್ಸ್ ಅಲ್ಲಿ ಇಟ್ಟಿರ್ತೀವೋ ಇಲ್ಲಿ ಸೆಲೆಬ್ರಿಟೀಸ್ ಅಂತ, ಅವರು ಆತ್ಮೀಯರಾಗ್ಬಿಡ್ತಾರೆ, ಸ್ನೇಹಿತರಾಗ್ಬಿಡ್ತಾರೆ. ಅವರುಗಳ ಜೊತೆ ನಾವು ಕಳೆಯುವಂತಹ ಅವಕಾಶ, ಸದವಕಾಶ ಸಿಗ್ತದೆ. ಮತ್ತೆ ಪರಸ್ಪರವಾಗಿ ನಮ್ಮ ವಿಚಾರಧಾರೆಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ಹಾಗಾಗಿ ನಾವಿಕದಲ್ಲಿ ನಿಜವಾಗಿ ಒಂದು ಒಳ್ಳೆಯ ನಾವಿಕ ನಮ್ಗೆ ಸಿಕ್ಕಿದ್ರು, ದಾಟ ಹಾಗಾಯ್ತು ಅಂತ ಹೇಳ್ಬೋದು. ಎಷ್ಟೊಂದು ಪುಸ್ತಕಗಳನ್ನ ಬರೆದಿದ್ದೀರಾ ಮೇಡಮ್ ನೀವು. ನಿಮಗೆ ಅದರಲ್ಲಿ ನಿಮಗೆ ಪ್ರಿಯವಾದ, ನೀವು ಬರೆದ ನೀವೇ ಪ್ರಿಯವಾದ ಪುಸ್ತಕ? ನಾನು 55 ಪುಸ್ತಕ ಬರ್ದಿದ್ದೀನಪ್ಪ. ತಾಯಿಗೆ ನಿನ್ ಮಕ್ಕಳಲ್ಲಿ ಯಾರು ತುಂಬಾ ಇಷ್ಟ ಅಂದ್ರೆ ಸ್ವಲ್ಪ ಕಷ್ಟ. ಆದ್ರೂ ಈ ಮೂಢ ಮುನಿಯನ ಮೆಲುಕುಗಳು ಅನ್ನೋ ಈ ಪುಸ್ತಕ ಇದೆಯಲ್ಲ, ಇದು ಬಹಳ ವಿಶೇಷ ಅಂತ ಹೇಳ್ತೀನಿ. ಯಾಕಂದ್ರೆ 7 ಜನ ವಿದ್ವಾಂಸರು, ಸಪ್ತರ್ಷಿಗಳಂಥವ್ರು, ದೇಜಗವು, ಮತ್ತೆ ರಾ ಗಣೇಶ್ ಅವರು, CPK ಅವರು, ಮಳಲಿ ವಸಂತ್ ಕುಮಾರ್, GS ಭಟ್ಟ ಅವರು, ಮತ್ತೆ K ಅನಂತರಾಮ್ ಅವರು, GM ಹೆಗಡೆ, ಎಲ್ಲರೂ ಈ ಪುಸ್ತಕ ಬಹಳ ಚೆನ್ನಾಗಿದೆ ಅಂತ ಬರೆದಿದ್ದಾರೆ. ಅವರು ಪ್ರತಿಯೊಬ್ಬರು, ಮತ್ತೆ ಚಿದಾನಂದ ಮೂರ್ತಿಗಳು, ಒಬ್ಬೊಬ್ರು ಸಾಹಿತ್ಯದ ದಿಗ್ಗಜರು. ಅಂತವ್ರ ಕೈಲಿ ಪುಸ್ತಕ ಮುನಿಯಾದವನು ಪರವಾಗಿಲ್ಲ, ಮುನಿಯ ಸ್ಥಾನಕ್ಕೆ ಏರ್ತಾನೆ ಅಂತ ಹೇಳಿದ್ರಲ್ಲ, ಮೂಢನು ಮುನಿಯಾಗಬಲ್ಲ ಅಂತ ಹೇಳಿದ್ರಲ್ಲ, ಅದು ನಿಜವಾದ ವಿಶೇಷ. ಯಾವ್ದಾದ್ರು 1-2 ನಮಗೋಸ್ಕರ? ಖಂಡಿತವಾಗಿ ಬಹಳ ಸುಲಭವಾಗಿದೆ. ಇದರಲ್ಲಿ ನಿಮಗೆ ಗೊತ್ತಿಲ್ಲದೆ ಇರೋದೇನು ಇಲ್ಲ, ನೀತಿ ಸುಲಭವಾಗಿ ಹೇಳಲು ನಾನು ಸಾಧ್ಯ ಪಟ್ಟಿದ್ದೀನೋ ಅಣ್ಣ. ವೇದನೆಯಂ ಸಂವೇದನೆ ಹೊಂದುತ್ತ, ಸಾಧನೆಯಂ ಪ್ರಸಿದ್ಧಿ ಪಡೆಯುತ್ತ, ನಿಧಾನಿಸದೆ ಕೈಂಕರ್ಯ ಮಾಡುತ್ತ, ಸಮಾಧಾನ ಚಿತ್ತದೆ ಶಾಂತಿಯಿಂದಿರುತ್ತ, ಪ್ರಧಾನವಾಗಿ ಪರೋಪಕಾರಗೈಯುತ್ತ, ಅಂತರ್ಧಾನ ಮಾಡು ನಿನ್ನ ನೋವನ್ನೆಲ್ಲ, ಅಂತರ್ಧ್ಯಾನದಿ ಹರಿಯ ನೆನೆಯುತ್ತ ಓ ಮೂಢ ಮುನಿಯ. ಕಾಷಾಯ ನಿತ್ಯ ಧರಿಸಿದರೇನು ವಿಷ ಹೋದೀತೆ ಮನದಿಂದ, ಕಾಷಾಯ ನಿತ್ಯ ಧರಿಸಿದರೇನು ವಿಷ ಹೋದೀತೆ ಮನದಿಂದ, ವಿಷಯಗಳ ಬಲೆಯಲ್ಲಿ ಒದ್ದಾಡುತ್ತಾ, ಸಂಶಯಗಳ ಸುಳಿಯಲ್ಲಿ ಸಿಲುಕುತ್ತಾ, ಸದಾಶಯಗಳನ್ನೆಲ್ಲ ಗಾಳಿಗೆ ತೂರದೆ, ಮಹಾಶಯನಾಗಿ ನೀ ಮೆರೆಯೋ ಓ ಮೂಢಮನಿಯ. ಮೋದಿಯ ರಾಜ್ಯಭಾರದಲ್ಲಿ ಹಾದಿಯಂತೂ ಬಲು ದುರ್ಗಮ, ಮೇಧಿನಿಯ ಪತಿ ಆದೊಡೆ ತೇದಿಯ ನೋಡದೆ ದುಡಿಯುತ್ತಿರೆ, ಕದಿಯಲು ಕಾಯುವರು ಉಳಿದವರು, ಬೀದಿಗೆ ಬರದಂತೆ ಜನರು ಜತನದಿ, ರಾಜಬೀದಿಯಲ್ಲಿ ನಿಂತು ನೀ ಗರ್ಜಿಸು ಸತತ ಓ ಮೂಢ ಮುನಿಯ. ಹೀಗೆ ನಿತ್ಯ ಸತ್ಯಗಳನ್ನ ಅನಾವರಣ ಮಾಡುವಲ್ಲಿ ಮೂಢ ಮುನಿಯ ಗೆದ್ದಿದೆ ಅಂತ ಹೇಳ್ಬೋದು. ಈ ಎಷ್ಟು ಒಂದು ಇದಿದೆ ಮೇಡಮ್ ಇದರಲ್ಲಿ? 403 ಇದೆ. 403. ಸನ್ಮಾನ್ಯ ಶ್ರೀ ಸುಧಾಮೂರ್ತಿ ಅವರೊಂದಿಗೆ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಾ ತಾವು? ಅದು ಯಾವ ವರ್ಷದಲ್ಲಿ ನಡೀತು? ಮತ್ತೆ ಅದು 2016ರಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು, ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತಿನ ಇದರಿಂದ ಚಿಕ್ಕಮಗಳೂರಿನಲ್ಲಿ ಜರುಗಿತು. ನಮ್ಮ ಶ್ರೀಮತಿ ಸುಧಾಮೂರ್ತಿಯವರು ನಿಮ್ಗೆಲ್ಲ ತಿಳಿದಿದೆ, ಔದಾರ್ಯವಂತರು. ಅದಕ್ಕೆ ನಮ್ಮ ಬಹಳ ಚೆನ್ನಾಗಿ ಹೇಳ್ತಾನೆ ಪಂಚತಂತ್ರದಲ್ಲಿ ವಿಷ್ಣು ಚರ್ಮ, ಅಯಂ ನಿಜ ಪರೋವೇತ್ಯ ಗಣನ ಲಘುಚೇತ ಸಾಂ ಉದಾರ ಚರಿತಾನಂತು ವಸುಧೈವ ಕುಟುಂಬಕಂ ಅಂತ. ಇದು ನಂದು, ಇದು ಪರರ್ದು ಅಂತ ಹೇಳೋದು ಸಣ್ಣ ಮನಸ್ಸಿನವರ ಕೆಲಸ. ಯಾರು ಔದಾರ್ಯರೋ ಅವರಿಗೆ ಜಗತ್ತೇ ಕುಟುಂಬ ಇದ್ದ ಹಾಗೆ. ಅಂಥವರಲ್ಲಿ ಒಬ್ಬರು ಸುಧಾಮೂರ್ತಿಯವರು. ಅವರ ದಾನದ ಬಗ್ಗೆ ನಿಮ್ಗೆಲ್ಲ ತಿಳಿದೇ ಇದೆ. ಬಿಲ್ ಗೇಟ್ ಕೂಡ ಅವರಿಂದ ಪ್ರಭಾವಿತನಾದೆ ಅಂತ ಹೇಳ್ಕೊಂಡಿದ್ದಾರೆ. ಆದ್ರೆ ಅಂತ ಸುಧಾಮೂರ್ತಿಯವರು ಒಳ್ಳೆ ಕಾವ್ಯ ಮತ್ತೆ ಸಾಹಿತ್ಯವನ್ನು ರಚಿಸಿದ್ದಾರೆ. ಅದು ಎಷ್ಟು ಜನ ಗೊತ್ತಿದೆಯೋ ಇಲ್ವೋ. ಆಕೆ ಒಳ್ಳೆ ಸಾಹಿತಿ. ಅವರು ಬರೆದಂತ ಪುಸ್ತಕಗಳನ್ನ ನೀವು ಓದ್ಬೇಕು. ಶ್ವೇತಕನ್ಯೆ ಅಂತ ಒಂದು, ಇನ್ನೊಂದು, ಎಲ್ಲ ತುಂಬಾ ಅನೇಕ ಸ್ತ್ರೀಗೆ
ಸಂಬಂಧಿಸಿದಂತೆ ಸಮಸ್ಯೆಗಳಿರೋದನ್ನೆಲ್ಲ ಅವರು ಬರೆದಿದ್ದಾರೆ, ತುಂಬಾ ಚೆನ್ನಾಗಿದೆ. ಹಾಗಾಗಿ ಆಕೆನ ಸಾಹಿತಿಯಾಗಿ ಸಾಹಿತ್ಯದ ವಿಷಯ ವಿಮರ್ಶೆ ಮಾಡ್ಲಿಕ್ಕೆ ಕರೆಸಿದ್ರು. ಆ ಸಂವಾದ ಕಾರ್ಯಕ್ರಮದಲ್ಲಿ ನನ್ನನ್ನು ಸೇರಿಸ್ಕೊಂಡಿದ್ರು ಅನ್ನೋದು ನನಗೆ ವಿಶೇಷ. ಮತ್ತೆ ಸುಧಾಮೂರ್ತಿಯವರು ನಿಗರ್ವಿ, ಸಾಧಾರಣೆ, ಯಾವಾಗೂ ಹೇಳ್ತಾರೆ ಹೈಯೆಸ್ಟ್ ಪ್ರಿನ್ಸಿಪಲ್ಸ್ ಆರ್ ದ ಸಿಂಪ್ಲೆಸ್ಟ್ ಅಂತ. ಎತ್ತರಕ್ಕೇರಿದವನು ಚಿಕ್ಕವನೇ ಆಗಲೇಬೇಕೆಂದು ರವಿ ನಿರೂಪಿಸಿದಾನೆ ನಮ್ಗೆ. ಆಕಾಶಕ್ಕೆ ಎತ್ತೆತ್ತರ ಹೋದಂಗೆ ಸಣ್ಣವರಾಗ್ತೀವಿ ಅಂತ. ಹಂಗೆ ಸುಧಾಮೂರ್ತಿಯವರು ಎಷ್ಟು ಎತ್ತರಕ್ಕೇರಿದ್ದಾರೆ ಅಂದ್ರೆ ನಮ್ಗೆ ಹೀಗೇನಾ ಸುಧಾಮೂರ್ತಿ ಅಂತ ಹೇಳುವ ರೀತಿಯಲ್ಲಿ ಅವರು ಬೆಳೆದು ನಿಂತಿದ್ದಾರೆ. ಅವ್ರ ಜೊತೆಯಲ್ಲಿ ಕಳೆಯೋದೆ, ದೊಡ್ಡವರ ಜೊತೆ ಇರುವುದೇ ನಮಗೊಂದು ವಿಶೇಷ ಅಂತ ಹೇಳ್ಕೊಳ್ತೀನಿ. ಮಾತಾಡಿದ್ರೆ ಮತ್ತೆ ನಾವಿಬ್ರು ಧಾರವಾಡದವರು, ಧಾರವಾಡ ಕಣದಲ್ಲಿ ಮಾತಾಡ್ತೀವಿ. ಆ ಸಂತೋಷ ನಮ್ಗೆ ಅದೇ ಬೇರೆ ಆದದ್ದು. ತುಂಬಾ ಸಂತೋಷ ಪಟ್ಟಿದ್ದೀನಿ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಸಾಹಿತ್ಯ ಪ್ರೇಮಿಯಾಗಿ ಶೆಲ್ಡನ್ ಪೋಲಾಕ್ ಅವರಿಂದ ಎಲ್ಲ ಪುಸ್ತಕಗಳನ್ನ ಮತ್ತೆ ಹೊರತರುವ ದುಸ್ಸಾಹಸವನ್ನು ಮಾಡ್ತಾ ಇದ್ದಾರೆ, ಅಪೂರ್ವವಾದ ಪುಸ್ತಕಗಳನ್ನ. ಇದು ಕೂಡ ಅದನ್ನ ಅವತ್ತಲ್ಲಿ ಹೇಳಿದ್ರು ಸಭೆಯಲ್ಲಿ. ಮತ್ತೆ ಅದಕ್ಕಾಗಿ ನನ್ನನ್ನೇ ನಾನು ಅಭಿನಂದಿಸ್ಕೊಳ್ತೇನೆ. ಇಂತಹ ದೊಡ್ಡ ವ್ಯಕ್ತಿಯ ಜೊತೆ ಕಳೆಯುವಂತಹ ಅವಕಾಶ ನಂಗೆ ಸಿಕ್ತಲ್ಲ. ಖಂಡಿತ ನೀವು ಕೂಡ ದೊಡ್ಡ ವ್ಯಕ್ತಿನೇ, ಅದು ನೀವು ದೊಡ್ಡ ಗುಣ ನೀವು ಹಾಗೆ ಹೇಳ್ತಾ ಇರೋದು. ಇಲ್ಲಪ್ಪ, ಇದು ನಿಮ್ಮ ದೊಡ್ಡ ಗುಣ ಅಂತ ಹೇಳ್ತೀನಿ ನಾನು. ಮೇಡಮ್, ನೀವೇ ಕಟ್ಟು ಬೆಳೆಸಿದ ನಿಮ್ಮ ಪ್ರತಿಷ್ಠಾನಕ್ಕೆ 10 ವರ್ಷ ತುಂಬಿದೆ ಇವಾಗ. ಅದ್ರ ಬಗ್ಗೆ ನಿಮ್ಗೆ ಹೆಮ್ಮೆ ಇದೆಯೇ? ಏನನ್ಸುತ್ತೆ 10 ವರ್ಷ ಈಗ ನೋಡಿದ್ರೆ? ನಮ್ಮ ತಂದೆಗೆ 9 ಹೆಣ್ಣು ಮಕ್ಕಳ ಮೇಲೆ ಒಬ್ಬನೇ ಒಬ್ಬ ಮಗ ಹುಟ್ಟಿದ್ದ. ಮಗ ಎಲ್ಲವನ್ನ ನೋಡ್ಕೊಳ್ತಾನೆ ಮಾಡ್ತಾನೆ ಅನ್ಕೊಂಡಿದ್ರು. ನನ್ನ ತಮ್ಮ ತಂಗಿ ಇಬ್ರು ನೀರಲ್ಲಿ ಒಟ್ಟಿಗೆ ಅವ್ರು ಹೋಗ್ಬಿಟ್ರು, ಕಾವೇರಿ ನದಿಯಲ್ಲಿ. ನಮ್ಮ ತಂದೆ ವ್ಯಗ್ರರಾದ್ರು, ಚಿಂತಾಕ್ರಾಂತರಾದ್ರು, ಎಲ್ಲ ಕೆಲಸ ನಿಲ್ಸ್ಬಿಟ್ರು. ಅವ್ರು ಒಂದು ಫೋಟೋ ಇಲ್ದ ಇರೋಂಗ್ ಮಾಡ್ಬಿಟ್ರು. ಅವಾಗ ತುಂಬಾ ನೊಂದ್ಕೊಳ್ತಾ ಇದ್ರು. ಆವಾಗ ನಾನು ಅನ್ಕೊಂಡೆ, ನಮ್ಮ ತಂದೆಗೆ ನಾನು ಏನಾದ್ರು ಮಾಡ್ಲಿಕ್ಕೆ ಸಾಧ್ಯವೇ? ಆಗ ನಾನು ಕೊನೆಯವಳಾದೆ. ಇದ್ರೆ ನನ್ಗಿಂತ ಚಿಕ್ಕವರಿಬ್ರು ಇದ್ರು, ಏನಾದ್ರು ಮಾಡ್ಬೋದೆ? ನಮ್ಮ ತಂದೆ ಖುಷಿ ಪಡಿಸೋದಾದ್ರೆ ಅವ್ರ ಫೀಲ್ಡ್ ಅಲ್ಲಿ ನಾನು ಸಾಧನೆ ಮಾಡ್ಬೇಕು. ಅಲ್ಲಿವರೆಗೆ ನಾನು ಏನೋ 2nd ಕ್ಲಾಸಲ್ಲಿ ಓದ್ತಾ ಇದ್ದೀನಿ, ಏನೂ ಸರಿಯಾಗಿ ಗಮನ ಕೊಡ್ತಿರ್ಲಿಲ್ಲ, ಹೆದರ್ತಾ ಇದ್ದೆ. ಅಂಥವಳು ನನ್ನ ತಂಗಿಯಲ್ಲಿದ್ದ ಧೈರ್ಯ, ಆವೇಶಗಳು ನನ್ನಲ್ಲಿ ತಾನಾಗಿ ಆವಾಹನೆ ಆಯ್ತು. ಗಂಡು ಮಗನಿಗಿರುವಂತ ಧೈರ್ಯ, ಯಾವ ಕೆಲಸ ಬೇಕಾರೋ ನಂಗೆ ಆಗಲ್ಲ, ನಂಗೆ ಯಾಕೆ ಆಗಲ್ಲ ಅನ್ನೋ ಧೈರ್ಯ ಬಂತು. ಹಾಗಾಗಿ ಪ್ರತಿಯೊಂದು ಇದರಲ್ಲಿಯೂ ನಾನು ರ್ಯಾಂಕ್ ಪಡಿತಾ ಹೋದೆ, ಜನಗಳಲ್ಲಿ ಸೇರ್ಕೊಳ್ತಾ ಹೋದೆ. ಸಂಸ್ಕೃತ ಓದ್ಬೇಡಿ ಅಂದ್ರು ಇಲ್ಲ, ಓದ್ಬೇಕು ಅಂತ ತಂದೆಯವ್ರಿಗೆ ಗೊತ್ತಿಲ್ದಾಗ ತಗೊಂಡು ಓದಿದೆ. ಅವರಿಗೆ ಸಂಸ್ಕೃತ ಹಾಗೀಗೆ ಓದಿದ್ರೆ ಬರಲ್ಲ. 16 ವರ್ಷಗಳ ಕಾಲ ಆ ಸರಸ್ವತಿಯ ಸೇವೆಯನ್ನ ಕೈಂಕರ್ಯ ಮಾಡದೆ ಸಿದ್ಧಿಸಲ್ಲ ಅಂತ ಅವ್ರದ್ದು. ಸುಮ್ನೆ ಯಾರ್ಯಾರು ಓದ್ತೀನಿ, ನಾಳೆ ಗಂಡನ ಮನೆಗೆ ಹೋಗೋರು ನೀವು 16-17 ವರ್ಷಕ್ಕೆ ನಮ್ಮ ಅಕ್ಕಂದ್ರಿಗೆಲ್ಲ ಮದ್ವೆ ಮಾಡ್ಬಿಟ್ಟಿದ್ರು. ನೀವೇನು ಓದ್ ಮುಗಿಸ್ತೀರಾ, ಸುಮ್ನೆ ಯಾತಕ್ಕೆ ಓದ್ಕೊಂಡು ಓದ್ಬೇಡಿ ಅಂತ. ಯಾವಾಗ ನಾನು ಸಂಸ್ಕೃತ MA ಅಲ್ಲಿ ರ್ಯಾಂಕ್ ತಗೊಂಡೆ, ತುಂಬಾ ಸಂತೋಷಿಸಿದ್ರು. ನನ್ನ PhD ಯಲ್ಲಿ ನನಗೆ ಚಿನ್ನದ ಪದಕ ಖುರ್ಷೀದ್ ಆಲಂ ಖಾನ್ ಅವ್ರ ಹತ್ರ ತಗೊಂಡಾಗ ನನ್ನ ಜೊತೆ ಅವರು ಬಂದಿದ್ರು. ಲೀಲಕ್ಕಯ್ಯ ನೀನು ಸಾಧಿಸ್ದೆ ಅಂತ ನಾನು ಬೆಂತಟ್ಟಿದ್ರು. ಅದು ನನ್ನ ಅತ್ಯಂತ ಸಂತೋಷದ ಕ್ಷಣಗಳಲ್ಲಿ ಒಂದು. ಅದನ್ನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ರುದ್ರಟಾಸ್ ಕಾವ್ಯಾಲಂಕಾರ ಇನ್ ಎಸ್ಟಿಮೇಟ್ ಅಂತ, ಅದಕ್ಕೆ ಶೆಲ್ಡನ್ ಪೋಲಾಕ್ ಅವರೇ ನನಗೆ ಎವ್ಯಾಲ್ಯೂಯೇಟರ್ ಆಗಿದ್ರು, USA ಸಂಸ್ಕೃತ ವಿದ್ವಾಂಸ. ಇದಾಯ್ತು. ಹೀಗೆ ನಾನು MA ಮಾಡಿ ಮುಗಿಸಿದ್ದೆ. ಆವಾಗಲೂ ನಾನೇನು ಸಂಸ್ಕೃತದ ಪ್ರತಿಷ್ಠಾನ ಕಟ್ತೀನಿ ಮಾಡ್ತೀನಿ ಅನ್ಕೊಂಡಿರ್ಲಿಲ್ಲ. ಆದರೆ ಕಾರಣಾಂತರಗಳಿಂದ ನಾನು ಕೆಲಸ ಬಿಡಬೇಕಾಗಿ ಬಂತು. ನನ್ನ JSS ಕಾಲೇಜಿಂದ ಮಗ ವಿವಾಹಿತನಾದ, ಬೆಂಗಳೂರಿಗೆ ಹೋಗ್ಬೇಕು ಅಂತ. ಆವಾಗ ನಾನು ಅನ್ಕೊಂಡೆ, ಅಲ್ಲ ನಾನು ಎಲ್ಲೋ ಕಾಲೇಜಲ್ಲಿ ಲೆಕ್ಚರರ್ ಆಗಿ 4 ಜನ ಹುಡುಗರಿಗೆ ಪಾಠ ಮಾಡಿ ಅವ್ರಿಗೆ ಮಾತ್ರ ಉಳಿಯೋದು, ತಂದೆಯವ್ರದ್ದು ಪುಸ್ತಕಗಳೇ ಸಿಗ್ತಾ ಇಲ್ವಲ್ಲ ಈಗ, ಎಷ್ಟೋ ಜನ ಕೇಳ್ತಾರಲ್ಲ, ಒಂದು ಪ್ರತಿಷ್ಠಾನ ಪ್ರಾರಂಭಿಸಿದ್ರೆ ಹೇಗೆ ಅಂತ ನಮ್ಮ ಮನೆಯವ್ರು ಕೇಳಿದ್ದೀನಿ. ಬೇರೆ ಗಂಡಂದ್ರಾದ್ರೆ ಅಯ್ಯೋ ನೀನ್ ಯಾಕಮ್ಮ ಇಲ್ದಿರೋ ತಲೆನೋವು ಹಚ್ಕೋತೀಯ ಅಂತಿದ್ರು. ನಿನ್ಗೇನ್ ಇಷ್ಟು ಅದು ಮಾಡು ಅಂದಿದ್ದಾರೆ ಯಾವಾಗ್ಲೂ. ಆಗ ನನ್ನ ಕಾರನ್ನೇ ಮಾರಿ ಪ್ರತಿಷ್ಠಾನ ಪ್ರಾರಂಭಿಸಿದೆ. ದುಡ್ಡಿಲ್ಲ, ಏನ್ ಮಾಡೋದು, ಸ್ವಿಫ್ಟ್ ಕಾರ್ನ ಮಾರಿದೆ. 1-2 ಲಕ್ಷ ಬಂತು. ಹಾಗಾಗಿ ತಂದೆಯವರ ಕಾವ್ಯಾಲಂಕಾರ ಸೂತ್ರವೃತ್ತಿ ಅಂತ ಒಂದು ಪುಸ್ತಕ, ಇನ್ನೊಂದು ಸಂಸ್ಕೃತ ಕಾವ್ಯ ಅಂತ 2 ಪುಸ್ತಕಗಳನ್ನ ಹೊರತಂದ್ವಿ. ಅದಾದ್ಮೇಲೆ ಹಾಗೆ ಮುನ್ನಡೆಸ್ಕೊಂಡು ಹೋಗಿದೆ. ದೇವರು ನಡೆಸ್ತಾ ಇದ್ದಾನೆ. ನನ್ನ ಆಯುರ್ವೇದ ಪಠ್ಯ ಪುಸ್ತಕಗಳಿಂದ 1-2-3 ಲಕ್ಷ ರೂಪಾಯಿ ಬರ್ತದೆ ಪ್ರತಿ ವರ್ಷ. ಅದನ್ನೆಲ್ಲ ಇದಕ್ಕೆ ವಿನಿಯೋಗಿಸ್ತಾ ಇದ್ದೀನಿ, ಸದ್ವಿನಿಯೋಗ ಆಯ್ತಾ. ಹಾಗಾಗಿ ಪ್ರತಿಷ್ಠಾನದ ಎಲ್ಲ ಕಾರ್ಯಗಳು ಸುಗಮವಾಗಿ ಯಾರ ಸಹಾಯವಿಲ್ಲದೆ ನಡೀತಾ ಇದೆ. ಹಾಗಾಗಿ ಎಲ್ಲರೂ ಇದರ ಬಗ್ಗೆ ತುಂಬಾ ದೊಡ್ಡ ವ್ಯಕ್ತಿಗಳು, ಅದು ಮತ್ತೂರ್ಜಿ ಇದ್ದಾಗ ಮತ್ತೂರು ಕೃಷ್ಣಮೂರ್ತಿ ಅವರು ಇರ್ಬೋದು, ನಮ್ಮ ಚನ್ವೀರ್ ಕಣ್ವಿಯವರು, ಹಂಪ ನಾಗರಾಜಯ್ಯನವರು, ಮತ್ತೆ ನಮ್ಮ ಎಲ್ಲರಿಗಿಂತ ಹೆಚ್ಚಾಗಿ ಶತಾವಧಾನಿ ಗಣೇಶ್ ಅವರು, GM ಹೆಗಡೆ ಅವರು, ಎಲ್ಲರೂ ತಮ್ಮ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರೂ ಪ್ರೋತ್ಸಾಹಿಸ್ತಿದ್ದಾರೆ, ಎಲ್ಲರೂ ಸಂತೋಷಿಸಿದ್ದಾರೆ. ಹಾಗಾಗಿ ಈ ಪ್ರತಿಷ್ಠಾನದ ಬೆಳವಣಿಗೆಯಲ್ಲಿ ನನ್ನ ಪ್ರತಿಷ್ಠೆಯೂ ಹೆಚ್ಚಾಗಿದೆ ಅಂತ ಸಂತೋಷ ಪಡ್ತಾ ಖಂಡಿತ ಮೇಡಮ್. ಚಿನ್ನದ ಪದಕ, ರ್ಯಾಂಕ್ಗಳನ್ನೆಲ್ಲ
ಪಡೀತಾ ಬಂದಿದ್ದೀರಾ. ನೀವು ವಿದ್ಯಾರ್ಥಿಯಾದ ನೀವು ಅನೇಕ ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ದೀರಾ. ಅದರಲ್ಲಿ ನಿಮಗೆ ತುಂಬಾ ಮನಸ್ಸಿಗೆ ಹತ್ತಿರವಾದ ಪ್ರಶಸ್ತಿ ಯಾವುದು? ನಿಮಗೆ ಸದೋದಿತ ಸಂಶೋಧಿತ ಮಹಿಳೆ ಅಂತ NMKRV ಇಂದ ಮಲ್ಲೇಪುರ್ ವೆಂಕಟೇಶ್ ಅವರು, ಶಶಿ ದೇಶಪಾಂಡೆ ಅವರು ಕೊಟ್ರು. ಅದು ನನಗೆ ತುಂಬಾ ಸಂತೋಷ. ನಿಜವಾಗಿಯೂ ನಾವು ಸಂಶೋಧನೆ ಮಾಡ್ತಿರೋದನ್ನ ಗುರುತಿಸೋದು ಅನ್ನೋಂತಹ ಒಂದು. ಎರಡನೇದು ವಿಶ್ವಮಾನವ ಪ್ರಶಸ್ತಿ, ನಮ್ಮ ದೇಶದವರ ಸಾವಿತ್ರಮ್ಮ ದೇಶದ ವಿಶ್ವಮಾನವ ಪ್ರಶಸ್ತಿ. ಅದು ತುಂಬಾ ಚೆನ್ನಾಗಿ, ಅದು ಸಹ ನನ್ನ ಸಾಧನೆಗೆ ಕೊಟ್ಟ ಮರ್ಯಾದೆ ಅನ್ಕೊಳ್ತೀನಿ. ಹಾಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಈ ಕರ್ನಾಟಕ ಜಿಲ್ಲೆ ಮೈಸೂರು ಜಿಲ್ಲೆಯಿಂದ ಕೊಟ್ಟಂತಹದ್ದು. ಇವೆಲ್ಲದರ ಜೊತೆಗೆ ಬೇರೆ ಬೇರೆ ಅಕ್ಕ ಸಮ್ಮೇಳನಗಳಿಗೆ ಆಹ್ವಾನಿಸಿರುವಂಥದ್ದು, ಮತ್ತೆ ಹಂಪಿ ಕವಿಗೋಷ್ಠಿಗೆ ಕರೆದಿರುವಂಥದ್ದು, ಇನ್ನು ಅನೇಕ ಪ್ರಶಸ್ತಿಗಳನ್ನೆಲ್ಲ ಖಾಸಗಿ ಸಂಸ್ಥೆಗಳಿಂದ ಕೊಟ್ಟಿದ್ದಾರೆ. ಅವರಿಗೆ ನನ್ನ ಬಗ್ಗೆ ಇರೋ ಆದರ ಗೌರವಕ್ಕೆ ನಾನು ಸರ್ವದಾ ಋಣಿಯಾಗಿದ್ದೇನೆ. ಆದ್ರೆ ಈ ಎಲ್ಲ ಪ್ರಶಸ್ತಿಗಳನ್ನ ಮೀರಿ ನಿಂತ ಪ್ರಶಸ್ತಿ ಅಂದ್ರೆ ನನ್ನ ವಿದ್ಯಾರ್ಥಿಗಳು, ಆಯುರ್ವೇದ ವಿದ್ಯಾರ್ಥಿಗಳು ಪೂರ್ತಿ ಇಲ್ಲಿಂದ ಕಾಶ್ಮೀರದವರೆಗೂ ನನ್ನ ಪುಸ್ತಕಗಳನ್ನ ಓದಿ ಮೇಡಮ್ ನಿಮ್ಮಿಂದ ಪಾಸ್ ಆದ್ವಿ ಅಂತ ಹೇಳ್ತಾರಲ್ಲ, ಅದು ಎಲ್ಲಕ್ಕಿಂತ ದೊಡ್ಡ ಪ್ರಶಸ್ತಿ ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ನಮ್ಮ ತಂದೆಯವರು ವಿದ್ವಾಂಸರಿಗೆ ವಿದ್ವಾಂಸರಾಗಿದ್ರು. ನಾನು ಯಾವುದೇ ಪುಸ್ತಕ ಬರೆದ್ರು ಸಾಮಾನ್ಯರಿಗೆ ನಮ್ಮ ಸಂಸ್ಕೃತಿಯ ಪರಿಚಯ ಮಾಡ್ಕೊಳ್ಳೋಕೆ ಪ್ರಯತ್ನಿಸಿದ್ದೀನಿ. ವಿದ್ವಾಂಸರಿಗೆ ಯಾವುದೇ ಭಾಷೆಯಲ್ಲಿದ್ರು ಓದ್ ತಿಳ್ಕೊತಾರೆ. ನಮ್ಮ ಕನ್ನಡದವರು ಸಂಸ್ಕೃತದ ಸಾರವನ್ನ ತೆಗೆದುಕೊಳ್ಳೋ ಹಾಗಾಗ್ಲಿ ಅಂತ ಪರಿಶ್ರಮ ಪಟ್ಟಿದ್ದೀನಿ. ಅದರಲ್ಲಿ ಫಲಪ್ರಾಪ್ತಿಯೂ ಆಗಿದೆ ಅನ್ನೋ ಸಂತೋಷ ಇದೆ. ಖಂಡಿತ ಮೇಡಮ್. ಮುಂದೆ ಜಗದ್ವಿಖ್ಯಾತ ದಸರಾ ಕವಿಗೋಷ್ಠಿಯಲ್ಲಿ ನೀವು ಭಾಗವಹಿಸಿದ್ರಿ, ಅದ್ರ ಬಗ್ಗೆ ತಿಳಿಸ್ಕೊಡಿ. ದಸರಾ ಕವಿಗೋಷ್ಠಿಯಲ್ಲಿ ಭಾಗವಹಿಸೋದು ಅನ್ನೋದು ಸಾಹಿತಿ ಕವಿಗಳಿಗೆಲ್ಲ ಅನೇಕ ಜನರಿಗೆ ಇರುವಂತಹ ಒಂದು ವಿಶಾಲವಾದ ಕಲ್ಪನೆ. ನಾವು ಹೇಗಾದ್ರೂ ಭಾಗವಹಿಸ್ಬೇಕು. ರಾಜರ ಕಾಲದಲ್ಲಿ ರಾಜರು ಮಾಡ್ತಾ ಇದ್ರಂತೆ ದರ್ಬಾರ್ನಲ್ಲಿ, ಆವಾಗ ಭಾಗವಹಿಸಿದವ್ರಿಗೆ ಏನ್ ಮರ್ಯಾದೆ ಸಿಕ್ತಿತ್ತೋ ನಮಗೂ ಹಾಗೆ ಸಿಕ್ಕ ಹಾಗೆ ಅಂತ ಜನ ತಿಳ್ಕೊಂಡಿದ್ದಾರೆ. ಅದರಲ್ಲಿ ವಿಶ್ವವಿಖ್ಯಾತ ಕವಿಗೋಷ್ಠಿಯಲ್ಲಿ ವಿಖ್ಯಾತ ಕವಿಗೋಷ್ಠಿಗೆ ನನ್ನ ಆಹ್ವಾನಿಸಿದ್ರು. ನಾನು ಬರ್ದಿರೋದೆಲ್ಲ 10 ನನ್ನ ಕಾವ್ಯ ರಚನೆಯನ್ನ, ಅಂದ್ರೆ ಕವನ ಸಂಚಯ ಏನಿದೆ, ಕವನ ಗುಚ್ಛಗಳೇನಿದೆ ಅವೆಲ್ಲ ಕನ್ನಡದಲ್ಲಿ ಬರೆದಿದ್ದೀನಿ. ಆದ್ರೆ ಸಂಸ್ಕೃತದಲ್ಲಿ ಬರೀರಿ ಅಂದ್ರು. ಇದೊಂದು ಚಾಲೆಂಜ್ ದೇವರು ಕೊಟ್ಟಿದಂಗಲ್ಲ ಆಯ್ತು ಅಂತ ನಾನು ಸರಸ್ವತಿಯ ಬಗ್ಗೆನೆ ಬರೆದೆ. ಆ ಒಂದು ಕವನವನ್ನ ನಿಮ್ ಮುಂದೆಗೆ ವಾಚಿಸ್ತೀನಿ. ಯಾಕೆಂದ್ರೆ ಖಂಡಿತವಾಗಿ ನೀವು ಕನ್ನಡಕ್ಕೆ ಸಂಸ್ಕೃತಕ್ಕೆ ಹೆಚ್ಚು ವ್ಯತ್ಯಾಸ ಇಲ್ಲ ಅನ್ನೋದು ನಿಮ್ಗೆ ಇದರಿಂದ ಅರ್ಥ ಆಗುತ್ತೆ. ಪ್ರಣತೋಸ್ಮಿ ವೀಣಾಪಾಣಿ, ವೀಣಾಪಾಣಿಗೆ ನಮಸ್ಕರಿಸುವೆ. ವಿಶ್ವವಿಲಾಸಿನಿ ನಿತ್ಯ ವಿನೋದಿನಿ ಭವ್ಯ ಕಲಾನಿಧಿ ಸುಮಧುರವಾಣಿ ರಮ್ಯ ಮನೋಹರಿ ನವ್ಯ ತರಂಗಿಣಿ ಕಾವ್ಯ ಪ್ರದರ್ಶಿನಿ ವೀಣಾಪಾಣಿ ಕುಂದೇಂದು ತುಷಾರ ಧವಲಿನಿ ಶೃಂಗಾರ ರಸಾಮೃತ ಸುವಾಣಿ ವೀಣಾ ಪುಸ್ತಕ ಧಾರಿಣಿ ಮನಸಿ ಸುಹರ್ಷ ವರ್ಷಿಣಿ ಬ್ರಹ್ಮದೇವ ವಿರಚಿತ ಸೌಂದರ್ಯ ಖನಿ ಅಹಂ ಬ್ರಹ್ಮಾಸ್ಮೀತಿ ದರ್ಶಿತ ಮೋಹಿನಿ ಸುರಮಣೀಯ ಸುರರಮಣಿ ವಿದ್ಯಾ ಪ್ರಯಚ್ಛತು ಗೀರ್ವಾಣಿ ಪ್ರಕರ್ಷ ಪ್ರಜಾ ವಿವರ್ಧಿನಿ ಪ್ರತಿಭೌನತ್ಯ ಪ್ರದಾಯಿನಿ ನವ ನವೋನ್ಮೇಷ ಶಾಲಿನಿ ಪ್ರಕಾಶೋತ್ಕರ್ಷ ಮನೋನ್ಮಣಿ ಲೀಲಾ ವಿಗ್ರಹ ಸಂಧಾರಿಣಿ ಲಲಿತ ಕಲಾ ಸಾಮರ್ಥ್ಯದಾಯಿನಿ ಮಸ್ತಕಮಣಿ ಉದ್ಬೋಧಿನಿ ನಮಾಮಿ ತ್ವಂ ಹೇ ವಾಂಗ್ಮಯಿ ವಿದ್ಯುತ್ ಕಾಂತಿ ಸಮನ್ವಿತ ಸುವಾಸಿನಿ ಶ್ವೇತಾರವಿಂದ ಸ್ಥಿತೆ ಉಲ್ಲಾಸಿನಿ ಹಸ್ತೆ ಪುಸ್ತಕ ವಿನ್ಯಸ್ತ ರಮಣಿ ಸಮರ್ಥ ಸಂಗೀತ ಸುಧಾನಿಧಿ ಅನನ್ಯ ಜ್ಞಾನ ವಿವರ್ಧಿನಿ ವಿಶ್ವಮಾನ್ಯ ಪ್ರದತ್ತ ವಾಗ್ದೇವಿ ಶ್ರೇಯೋಭಿಲಾಷಿ ಹಂಸಿನಿ ಪ್ರಣತೋಸ್ಮಿ ತವ ಪಾದಯೋಹೋ ಸುಯೋಗಿನಿ. ಇದು ಸರಸ್ವತಿಯ ಬಗ್ಗೆ ನಾನು ಬರೆದಂಥದ್ದು. ಇದರಲ್ಲಿ ನಾನು ಚಮತ್ಕಾರ ಪೂರ್ವಕವಾಗಿ ನಮ್ಮ ಮಕ್ಕಳ ಮೊಮ್ಮಕ್ಕಳ ನಮ್ಮ ಯಜಮಾನರ ನನ್ನ ಹೆಸರನ್ನು ಸೇರಿಸಿದ್ದೀನಿ. ಹಾಗಾಗಿ ಇದು ಒಂದು ವಿಶೇಷ. ಗುರುವಿನ ಬಗ್ಗೆ ಎಲ್ಲರೂ ಹೇಳ್ತಾರೆ, ಗುರು ಬಹಳ ವಿಶಿಷ್ಟನಾದವನು, ಅಜ್ಞಾನ ಅಂಧಕಾರವನ್ನು ದೂರ ಸರಿಸುವ ಸೂರ್ಯ ಅಂತ ಹೇಳ್ತಾರೆ. ಗುರುವಿನ ಬಗ್ಗೆ ಬರೆದ ಒಂದು ಕವಿತೆಯನ್ನ ವಾಚಿಸ್ಕೊಂಡಿದ್ದೆ. ಗುರು ಎಂಬೆರಡಕ್ಷರದಲ್ಲಿ ಅದೇನಿದೆ ಮಹತ್ತು, ವಿಶ್ವವೂ ಮಣಿದಿದೆ ಕಂಡದರ ಗಮ್ಮತ್ತು. ನಿಜವಾದ ಗುರುವಿಗಿರುವ ಬೆಲೆ ಕಿಮ್ಮತ್ತು, ದೊರೆಯಲಾರದು ಹೊಂದಿರುವಗೂ ಅಪಾರ ಸಂಪತ್ತು. ಗು ಎಂದರೆ ಅಂಧಕಾರ, ರು ಎಂದರೆ ಅದನ್ನು ದೂರ ಸರಿಸುವವ. ಶಿಕ್ಷಕ, ಉಪನ್ಯಾಸಕ,
ಬೋಧಕ, ಪ್ರವಾಚಕ, ನಿಜ ಅರ್ಥದಲ್ಲಿ ಗುರುವಾಗಲಾರ. ಶಿಷ್ಯನ ಗುರುತರವಾದ ಗುರಿಯ ದಾಟಿಸುವ ಅಂಬಿಗನಾಗದ ತನಕ ಸ್ವಾರ್ಥದ ಕಿಂಚಿತ್ ಲೇಪನವಿಲ್ಲದೆ ತನ್ನ ಸಂಪೂರ್ಣ ಜ್ಞಾನವ ಧಾರೆ ಎರೆಯುವ ತನಕ ಅನೇಕರು ವ್ಯಾಸಂಗ ಮಾಡಿ ಆಗಿಹರು ಪ್ರವಾಚಕರು. ಶಿಷ್ಯನಿಗೆ ತಣಿಸಬೇಕಾದ ಜ್ಞಾನದಾಹವನೆಂದೂ ತಣಿಸರು. ಅವರಿಗಿಹುದು ಪದವಿ ಪಟ್ಟ ಅದ ಮೆರೆಸಲು ಮಾಡುವರು ಸರ್ವ ಪ್ರಯತ್ನ. ವಿತ್ತಾಪಹಾರಕರಾಗಿ ಮಾಡುವರು ಕಸರತ್ತ. ಶಿಷ್ಯರ ಚಿತ್ತಾಪಹಾರಕರಾಗಿ ಅಜ್ಞಾನದ ನಿವಾರಕರಾಗಲು ಮಾಡರು ಯತ್ನ. ವಿದ್ಯೆ ಪದವಿಗಳಿಂದ ಮಾತ್ರ ದೊರೆಯುವುದಿಲ್ಲ ಗುರು ಎಂಬ ಆಸ್ಥಾನ. ಅದಕ್ಕಾಗಿ ಆತ ಶ್ರಮಿಸಬೇಕು ತನ್ನ ಸಂಪೂರ್ಣ ಜೀವನವೆಂಬ ಪ್ರಸ್ಥಾನ. ಶಿಷ್ಯರಿರುವ ತಾಣವದು ಆತನಿಗೆ ನಿಜಕ್ಕೂ ಪರಮ ಆಸ್ಥಾನ. ಅವನೆಂದು ಮಾಡಲಾರ ಕ್ಷುಲ್ಲಕ ರಾಜಕೀಯ ಕಾರಸ್ಥಾನ. ತ್ರಿಮೂರ್ತಿಗಳಿಗಿಂತಲೂ ಹೆಚ್ಚಿನ ಸ್ಥಾನ ದೊರೆಯಿತು ಗುರುವಿಗೆ. ಗುರು ಮುನಿದರೆ ಹರನೂ ಏನು ಮಾಡಲಾರ ಎಂಬುದೊಂದು ವಸುಗೆ. ಗುರುವವನು ಗುರುವಾಗಿ ವಿದ್ಯಾರ್ಥಿಗಳ ಗುರಿಯ ಸಾಧನೆಗೆ ಶ್ರಮಿಸುತ್ತಿಹನು ಸಂಪೂರ್ಣ ಜೀವನವ ಶಿಷ್ಯರ ಶ್ರೇಯಸ್ಸಿಗೆ. ಇದು ಗುರುವಾದಂಥವನ ವ್ಯಕ್ತಿತ್ವ. ಹಿಂದೆಲ್ಲ ಗುರುಗಳೆಲ್ಲ ಹಣ ಮಾಡಿ ದೊಡ್ಡವರಾಗ್ಲಿಲ್ಲ. ಗುರುವಿಗೆ, ಶಿಷ್ಯರಿಗೆ, ಅವರುಗಳಿಗೆ ಜ್ಞಾನ ತಣಿಸುವ ಒಂದು ಅಪಾರ ನಿಧಿಯಾಗಿದ್ರು. ಹಾಗೆ ಪರಿವರ್ತಿತವಾಗಬೇಕಾದಂಥದ್ದು ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ. ಇವತ್ತಿನ ಯುವ ಕವಿಗಳಿಗೆ ಒಂದು ಕಿವಿ ಮಾತು ಹೇಳೋದಾದ್ರೆ ಏನ್ ಹೇಳ್ತೀವಿ? ನಮ್ಮಲ್ಲಿ ಮಮ್ಮಟ ಒಂದು ಮಾತು ಹೇಳ್ತಾನೆ. ಫಸ್ಟ್ ಕಾವ್ಯದ ಬಗ್ಗೆ ಹೇಳ್ತಾ, ಕಾವ್ಯಂ ಯಶಸೇ ಅರ್ಥಕೃತೆ ವ್ಯವಹಾರವಿದೆ ಶಿವೇತರ ರಕ್ಷತೆಯೇ ಸದ್ಯಪರ ನಿವೃತ್ತೆಯೇ ಕಾಂತಾ ಸಂಹಿತೆಯೋ ಉಪದೇಶ ಯುಜೆ ಅಂತ. ಕಾವ್ಯವನ್ನು ಯಾಕೆ ರಚಿಸ್ಬೇಕಪ್ಪ? ಯಶಸ್ಸಿಗಾಗಿ, ಹಣ ಮಾಡುವುದಕ್ಕಾಗಿ, ಹೆಸರು ಮಾಡುವುದಕ್ಕಾಗಿ, ವ್ಯವಹಾರವನ್ನು ತೂಗಿಸುವುದಕ್ಕಾಗಿ, ಆ ಕ್ಷಣ ಮಂಗಳವನ್ನು ದೂರ ಮಾಡ್ಲಿಕ್ಕಾಗಿ, ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಕಾಂತೆಯಂತೆ, ಪ್ರೇಮಿಯಂತೆ ಒಂದು ಧರ್ಮೋಪದೇಶವನ್ನು ಮಾಡ್ಲಿಕ್ಕಾಗಿ ಕಾವ್ಯವನ್ನು ರಚಿಸಬೇಕು ಅಂತ ಹೇಳ್ದ. ಇವತ್ತು ಇವುಗಳಲ್ಲಿ ಒಂದೋ ಎರಡೋ ಸಿಗ್ತದೋ ಇಲ್ಲೋ ಹೇಳಲ್ಲ. ಕಾವ್ಯ ರಚನೆ ಮಾಡೋರಿಗೆ ಹಣ ಸಿಗೋದೇ ಇಲ್ಲ. ಹಣ ಖರ್ಚು ಮಾಡ್ಕೊತಾನೆ ಇರ್ಬೇಕು ಪಾಪ ಅವರು. ಯಶಸ್ಸು ಎಷ್ಟರ ಮಟ್ಟಿಗೆ ಸಿಗ್ತದೆ ಗೊತ್ತಿಲ್ಲ ಅವನಿಗೆ. ರಾಜಕೀಯ ಮಾಡೋಕ್ ಬರದೇ ಇದ್ರೆ ಹಣನೂ ಸಿಗೋದಿಲ್ಲ. ಇನ್ನು ಅಮಂಗಳವನ್ನ ದೂರ ಮಾಡುವಂತಹ ನಿಜವಾದ ಕವಿಯವನಾಗಿರಲ್ಲ. ನಮ್ಮಲ್ಲಿ ಕವಿ ಆಗ್ಬೇಕಾದ್ರೆ ಕವಿಗೆ ಇರ್ಬೇಕಾದ ಲಕ್ಷಣಗಳೇನು ಅಂತ ಫಸ್ಟ್ ಹೇಳ್ತಾರೆ. ಅದರಲ್ಲಿ ಅವನ ಪ್ರತಿಭೆ ಎರಡು ರೀತಿಯಾಗಿರ್ತದಂತೆ. ಒಂದು ಸಹಜ ಪ್ರತಿಭೆ, ಇನ್ನೊಂದು ಉತ್ಪಾದ್ಯ ಪ್ರತಿಭೆ ಅಂತ. ಸಹಜ ಅಂದ್ರೆ ಹುಟ್ಟಿನಿಂದ ಬಂದಿರುವಂತಹ ಪ್ರತಿಭೆ. ಅವನ ಅಜ್ಜಂದ್ರು, ತಂದೆ ತಾಯಂದ್ರಲ್ಲಿ ಯಾರೆಲ್ಲಾರು ಇರುವಂತಹ ಕವಿತ್ವದ ಲಕ್ಷಣ. ಉತ್ಪಾದ್ಯ ಅಂದ್ರೆ ಅವನು ಪರಿಶ್ರಮ ಪಟ್ಟು ಇಂಡಸ್ಟ್ರಿಯಸ್ ಆಗಿ ತುಂಬಾ ಕೆಲಸ ಮಾಡಿ ಪರಿಶ್ರಮದಿಂದ ಪಡ್ಕೊಳ್ಳೋದು. ಇವೆರಡು ಮೊದಲು ಇರ್ಬೇಕಾದ ಇವೆರಡರಲ್ಲಿ ಅವನಿಗೆ. ಅದಾದ ನಂತರ ಅವನು ಪೂರ್ತಿ ವೇದವನ್ನ, ಉಪನಿಷತ್ತನ್ನ, ರಾಮಾಯಣವನ್ನ, ಮತ್ತೆ ಪುರಾಣಗಳನ್ನ, 18 ಪುರಾಣಗಳನ್ನ ಎಲ್ಲವನ್ನ ಅಭ್ಯಸಿಸಿರ್ಬೇಕು. ಬೇರೆ ಮಹಾಕವಿಗಳ ಸಂಪೂರ್ಣ ಕಾವ್ಯವನ್ನ ಓದಿರ್ಬೇಕು. ಆನಂತರ ವ್ಯಾಕರಣ, ನಿರುಕ್ತ ಅಂದ್ರೆ ಈ ನಿಘಂಟು, ಶಿಕ್ಷ ಅಂದ್ರೆ ಶಿಕ್ಷಣದಲ್ಲಿ ಬರುವ ಪದ, ಇದರ ಬಗ್ಗೆ ಎಲ್ಲ ವಿಚಾರ, ಇವೆಲ್ಲವನ್ನ ಅವನು ತಿಳಿದಿದ್ರೆ ಮಾತ್ರ ಕವಿಯಾಗಬಲ್ಲ ಅಂತ. ಇವತ್ತು ಬೇರೆ ಬೇರೆ ಕವಿಗಳಲ್ಲಿ ಏನಾಗಿದೆ, ಹೆಸರು ಮಾಡಬೇಕು ಅಂತ ಅಪೇಕ್ಷೆ ಇದೆ. ಆದ್ರೆ ಅವರು ಯಾವುದೇ ರೀತಿಯ ಆಕ್ಷೇಪವನ್ನು ಒಪ್ಕೊಳ್ಳಕ್ ರೆಡಿ ಇಲ್ಲ. ಅಕಾರದ ಜಾಗದಲ್ಲಿ ಹಕಾರ ಹೇಳ್ತಾರೆ, ಶಕಾರದ ಜಾಗದಲ್ಲಿ ಸಕಾರ ಹೇಳ್ತಾರೆ. ಅದ್ ಪರವಾಗಿಲ್ಲ, ಆಡೋ ಭಾಷೆಯಲ್ಲಿ ಇದ್ದಂಗೆ ಹೇಳ್ಬಿಡ್ತೀವಿ ಅಂತ ಹೇಳ್ತಾರೆ. ಇದು ಕವಿಯಾಗುವ ಲಕ್ಷಣ ಅಲ್ಲ. ನಮ್ಮಲ್ಲಿ ಸಂಸ್ಕೃತದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ನೀವ್ ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ, ಯಾವ ಭಾಷೆ ಬೇಕಾದ್ರೂ ಮಾತಾಡ್ಕೊಳ್ಳಿ, ಅನ್ಯ ದೇಶ ಭಾಷೆಯನ್ನ ಸೇರಿಸ್ಕೊಳ್ಳಿ, ಸಾಹಿತ್ಯಕ್ಕೆ ಬರುವಾಗ ಒಂದೇ ಒಂದು ಸಣ್ಣ ತಪ್ಪು ಕೂಡ ಇರಬಾರ್ದು. ನಮ್ಮ ದಂಡಿ ಅನ್ನುವಂತ ಕವಿ ಹೇಳ್ತಾನೆ, ಹೇಗಿರುತ್ತೆ ಒಂದು ದೋಷ ಬಂದ್ರೆ ಒಂದು ಕಾವ್ಯದಲ್ಲಿ ಅಂದ್ರೆ, ತುಂಬಾ ಸುಂದರಿಯಾದ ತರುಣಿಗೆ ಒಂದು ಮಚ್ಚೆ ಬಂದ್ಬಿಟ್ರೆ ತೊನ್ನಿಂದು ಹೇಗೆ ಕಾಣುತ್ತೋ ಹಾಗೆ ಯಾವತ್ತೂ ಕಾವ್ಯ ರಚನೆಕಾರ ಇದನ್ನ ತನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಕಾವ್ಯ ರಚಿಸ್ಬೇಕು ಅಂತ. ಇವತ್ತಿನ ಮಟ್ಟದಲ್ಲಿ ಆ ಮಟ್ಟಕ್ಕೆ ಏರೋದು ಸ್ವಲ್ಪ ಕಷ್ಟ. ಆದ್ರೂ ಗುರುವನ್ನ ಆಶ್ರಯಿಸಿ ಕೆಲವು ಪುಸ್ತಕಗಳನ್ನ ನೋಡಿ ತಾನು ಬರೆದ ನಂತರ ಅದರ ವಿಮರ್ಶೆ ವಿವೇಚನೆಯನ್ನ ತಿಳಿದವ್ರ ಕೈಲಿ ಮಾಡಿದ್ರೆ ಅವನ ಕಾವ್ಯ ಗಟ್ಟಿಯಾಗಿ ಬಹಳ ದಿನ ಕಾಲ ನಿಲ್ಬಹುದು ಅಂತ ನಾನು ಹೇಳ್ತೇನೆ. ಮೇಡಮ್, ನಾವು ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ನಿಮ್ಮ 60ನೇ ವರ್ಷದ ಒಂದು ಸೆಲೆಬ್ರೇಷನ್ ಅಂತಾನೆ ಹೇಳ್ಬೋದು. ಲೀಲಾ ಭಾರತಿ ಎಲ್ಲಾ ಕವಿಗಳು ಹೊರತರ್ತಾ ಇದ್ದಾರೆ, ಅದ್ರ ಬಗ್ಗೆ ಕೊಂಚ ತಿಳಿಸ್ಕೊ.
ನೋಡಿ ಈ ಪುಸ್ತಕ ನೋಡಿ ಎತ್ತೋದೆ ಕಷ್ಟವಾಗ್ತಾ ಇದೆ. ಇದೇ ಲೀಲಾ ಭಾರತಿ. ಯಾಕೆಂದ್ರೆ ಬರೀ ಲೀಲೆ ಆದ್ರೆ ಲೀಲಾಜಾಲವಾಗಿ ಮಾತಾಡಬಲ್ಲಳು. ಅವಳು ಭಾರತಿ ಆಗೋದು ಬಹಳ ಕಷ್ಟದ ವಿಷಯ. ಯಾಕೆಂದ್ರೆ ಭಾರತಿ ಆಗುವಾಗ ಸಕಲವನ್ನು ಮೈಗೂಡಿಸ್ಕೊಳ್ಬೇಕು. ಇಲ್ಲಿ ನಮ್ಮ ಟಿ.ವಿ. ವೆಂಕಟಾಚಲ ಶಾಸ್ತ್ರಿಗಳು ಮಹಾಶಾಬ್ದಿಕರು ಅಂತ ಅವ್ರನ್ನ ಹೇಳ್ತೀವಿ, ವೈಯಾಕರಣಿಗಳು. ಅವರು ಇದರ ಅಧ್ಯಕ್ಷರಾಗಿರೋದು ಒಂದು ದೊಡ್ಡ ಸಂಗತಿ. ನಮ್ಮ ನಾಡಿನ ಹಿರಿಯ ವಿದ್ವಾಂಸರೆಲ್ಲ ಹಂಪ ನಾಗರಾಜಯ್ಯನವ್ರು ಇರ್ಬೋದು, ಶತಾವಧಾನಿ ಗಣೇಶ್ ಅವರು ಇರ್ಬೋದು, ಇದೀಗ ಕಾಲದ ಚಿದಾನಂದ ಮೂರ್ತಿಗಳು, ಜೀವಿ ಅವರು, ಮತ್ತೆ ಮಳಲಿ ವಸಂತ್ ಕುಮಾರ್, CPK ಅವರು ಪ್ರಧಾನ ಸಂಪಾದಕರು, ಹೀಗೆ ಎಲ್ಲ ನಾಡಿನ ಗಣ್ಯರು ಈ ಪುಸ್ತಕದಲ್ಲಿ ಸಲಹಾ ಮಂಡಳಿಗಳಲ್ಲಿದ್ದಾರೆ. ಅದು ಒಂದು ದೊಡ್ಡ ವಿಶೇಷ. ಮತ್ತೆ ಮೈಸೂರಿನ ಪ್ರಖ್ಯಾತ ಸಾಹಿತಿಗಳೆಲ್ಲ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲ ಸಾಹಿತಿಗಳಾಗಿ ನಮ್ಮ ಜೊತೆಗಿದ್ದಾರೆ. ಈ ಒಂದು ಇದರಲ್ಲಿ ಸುಮಾರು 70 ಆರ್ಟಿಕಲ್ ಇದೆ. 750 ಪುಟದ ಈ ಪುಸ್ತಕ. ಅನೇಕ ಕವನಗಳನ್ನು ಬರ್ಕೊಟ್ಟಿದ್ದಾರೆ. ಡಾಕ್ಟರ್ ಪಾರ್ಶ್ವನಾಥ್ ಅಂತ ಅವರು ಡಾಕ್ಟರ್ ಆಗಿ ವೃತ್ತಿಯಲ್ಲಿ ಅವರು ಬರೆದಂತಹ ವ್ಯಕ್ತಿ ವಿವೇಚನೆಯನ್ನ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪುಸ್ತಕ ಗಾತ್ರದಲ್ಲಿ ಮಾತ್ರ ಅಲ್ಲ, ಅದರಲ್ಲಿ ಸೇರಿರುವಂತಹ ತೂಕದ ಒಂದು ಲೇಖನಗಳಿಂದ ದೊಡ್ಡದಾಗಿದೆ. ಮೋಹನ್ ಕೃಷ್ಣ ಅವರದು ರಾತ್ರಿಯ ಬಗ್ಗೆ ವಿವೇಚನೆ ಇದೆ. ಮತ್ತೆ ಇನ್ನು ಕೆಲವರದು ಬೇಂದ್ರೆ ಅವರ ಕವನದ ಬಗ್ಗೆ ವಿಶ್ಲೇಷಣೆ ಇದೆ. ಲೀಲಾ ಅವರ ಪುಸ್ತಕಗಳ ಬಗ್ಗೆ ವಿಶೇಷಣೆ ಇದೆ. ಬೇರೆ ಬೇರೆ ಕಾವ್ಯಗಳ ವಿಚಾರವಾಗಿ ಕೊಟ್ಟಿದ್ದಾರೆ. ಈ ಒಂದು ಗ್ರಂಥ ಸಂಶೋಧಕರಿಗೆ ಮಾರ್ಗದರ್ಶಿ ಆಗೋ ಹಾಗೆ ಈ ಪುಸ್ತಕ ಬಂದಿರೋದು ನನ್ನ ಪೂರ್ವ ಸುಕೃತ ಪುಣ್ಯ ಅಂತ ಹೇಳಬಲ್ಲೆ. ಅದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಕ್ಕಾಗೋದಿಲ್ಲ. ಇದರ ಪೂರ್ತಿ ಸಂಭಾರವನ್ನ ಸಂಚಾಲಕರಾಗಿ ನೋಡ್ಕೊಳ್ತಾ ಇರೋರು ಕೇಶವ ಪ್ರಕಾಶ್. ಆದರೆ ಹಿಂದೆ ಅವರ ಶ್ರಮ ಅವರಿಗೆ ಮಾತ್ರ ಗೊತ್ತು. ಅವರು ಯಾವತ್ತೂ ತೆರೆಮರೆಯ ಹಿಂದೆ ಇದ್ದು ನನ್ನೆಲ್ಲ ಕಾರ್ಯಗಳಿಗೆ ಅವರು ಕೊಟ್ಟಿರುವಂತಹ ಪ್ರೋತ್ಸಾಹ, ಉತ್ತೇಜನವೇ ಈ ಪುಸ್ತಕದಲ್ಲಿಯೂ ಸಹ ಇದೆ ಅಂತ ನಾನು ಹೇಳ್ಬಲ್ಲೆ. ಈಗ ಸಾಮಾನ್ಯವಾಗಿ ಕವಿಗಳು ಕನ್ನಡದಲ್ಲಿ ಬರೆಯೋದು ರೂಢಿಯಲ್ಲಿರ್ತಾರೆ, ಇಲ್ಲ ಇಂಗ್ಲಿಷಲ್ಲಿ ಬರೀತಾರೆ. ನೀವು ಕನ್ನಡ, ಸಂಸ್ಕೃತ, ಇಂಗ್ಲಿಷ್ ಹೇಗೆ 3 ಲ್ಯಾಂಗ್ವೇಜ್ ಅಲ್ಲೂ ಬರೆಯಕ್ಕೆ ಸಾಧ್ಯವಾಯಿತು? ಕನ್ನಡಮ್ಮನ ಭಾಷೆ, ಈ ನಾಡಿನ ಭಾಷೆ ಕನ್ನಡ ನಂದಾಗಿರೋದ್ರಲ್ಲಿ ಏನು ವಿಶೇಷ ಇಲ್ಲ. ಜನನಿ ಜನ್ಮಭೂಮಿಷ್ಠ ಸ್ವರ್ಗಾದಪಿ ಗರಿಯಸಿ ಅಂತ ಹೇಳ್ತಾರೆ. ಮತ್ತೆ ಇಂಗ್ಲಿಷು ರೂಢಿಸ್ಕೊಂಡಿದ್ದು. ನಾನು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದೋಳು ಅಲ್ವೇ ಅಲ್ಲ, ಕನ್ನಡ ಮಾಧ್ಯಮದಲ್ಲೇ ಓದಿರೋಳು. ಆದ್ರೆ ಆಯುರ್ವೇದ ವಿದ್ಯಾರ್ಥಿಗಳು ನಾಡಿನಾದ್ಯಂತ, ರಾಷ್ಟ್ರದಾದ್ಯಂತ, ಕೆಲವು ಸಲ ಬೇರೆ ಬೇರೆ ದೇಶಗಳಿಂದನೂ, ಕೊರಿಯಾದಿಂದನೂ ಬಂದಿರ್ತಿದ್ರು. ಅವರಿಗೆಲ್ಲ ಇಂಗ್ಲಿಷ್ ಭಾಷೆಯಲ್ಲೇ ನಾನು ಸಂಸ್ಕೃತದ ವ್ಯಾಕರಣವನ್ನ ಹೇಳ್ಬೇಕಾಗ್ತದೆ. ಅವರಿಗೆ ಬರೆದ ಪುಸ್ತಕಗಳು ಇಂಗ್ಲಿಷ್ ಮೂಲಕವೇ. ಆದ್ರಿಂದ ಇಂಗ್ಲಿಷ್. ಇನ್ನೊಂದು ಹೇಳ್ತೀನಿ, ಜನ್ಮಜಾತವಾಗಿ ಬಂದಿದೆ ರೀ. ನಮ್ಮ ತಂದೆಗೆ 3 ಭಾಷೆಯಲ್ಲಿ ಇದ್ದಿದ್ದ ಪ್ರೌಢಿಮೆ ಒಂಚೂರು ಕಿಂಚಿತ್ತು ಬಂದಿದೆ ನನಗೂವೆ. ಹಾಗಾಗಿ ಸಾಧ್ಯ ಆಯ್ತೇನೋ ಅನ್ಕೊಳ್ತೀನಿ. ಇನ್ನು ಸಂಸ್ಕೃತದ್ದು ಈಗೀಗ ಸ್ವ ಅಧ್ಯಯನದಿಂದ ವ್ಯಾಕರಣವನ್ನ ಬಹಳಷ್ಟು 18 ವರ್ಷಗಳ ಕಾಲ ಬೋಧಿಸಿದ್ರಿಂದ ತಾನಾಗಿ ಸಿದ್ಧಿಸಿರೋದು ಈ ಸಂಸ್ಕೃತ. ಬಹಳ ಕಷ್ಟಪಟ್ಟು ಆರ್ಜಿಸ್ಕೊಂಡಿದ್ದೇನೆ, ಇಲ್ಲರ ಬರ್ತಿರ್ಲಿಲ್ಲ. ಅದಕ್ಕೆ ಮಂಕುತಿಮ್ಮನ 945 ಶ್ಲೋಕಗಳನ್ನು ಸಂಸ್ಕೃತಕ್ಕೆ ಮಾಡಿದ್ದೀನಿ ಈಗ. ಅದು ದೇವರು ಕೊಟ್ಟ ವರ ಅಂತ ಹೇಳ್ಬೇಕು, ಇನ್ನೇನು ನಾನು ಹೇಳಕ್ ಸಾಧ್ಯ ಇಲ್ಲ. ಸಂಸ್ಕೃತದಲ್ಲಿ ಹೇಗೆ ಅಂದ್ರೆ ಒಂದು ಶಬ್ದಕ್ಕೆ 10 ರೀತಿಯ ಸಿನೋನಿಮ್ಸ್ ಅಥವಾ ಇರುತ್ತೆ ನೋಡಿ. ಈಗ ನೀವು ಮದನ ಅಂತ ಹೇಳ್ತೀರಿ, ಅದಕ್ಕೆ ಒಂದ್ಸಲ ಹೇಳ್ತೀನಿ ಸಂಸ್ಕೃತದ ಅಮರಕೋಶದಲ್ಲಿ ಹೇಗಿರುತ್ತೆ. ಮದನೋ ಮನ್ಮಥೋ ಮಾರಹ ಪ್ರದ್ಯುಮ್ನೋ ಮೀನಕೇತನಃ ಕಂದರ್ಪೋ ದರ್ಪಕೋ ಅನಂಗಃ ಕಾಮ ಪಂಚಶರಸ್ಮರಃ ಶಂಬರಾರೀರ್ ಮನಸಿಜಃ ಕುಸುಮೇಶೂರನನ್ಯಜಃ ಪುಷ್ಪಧನ್ವಾ ರತಿಪತಿಃ ಮಕರಧ್ವಜ ಆತ್ಮಭೂಃ ಶೃಂಗಾರ ಯೋನಿ ಶ್ರೀಪುತ್ರಃ ಶೂರ್ಪಕಾರ ಅತಿರಿತ್ಯಪಿ ಅರವಿಂದಂ ಅಶೋಕಂ ಚ ಚೂತಂ ಚ ನವಮಲ್ಲಿಕಾ ನೀಲೋತ್ಪಲಂಚ ಪಂಚೈತೆ ಪಂಚಬಾಣಸ್ಯ ಸಾಯಕಾಃ ಉನ್ಮಾದನಶ್ಚ ತಾಪನಶ್ಚ ಶೋಷಣಸ್ತಂಭನಸ್ತತಃ ಸಂಮೋಹನಶ್ಚ ಕಾಮಸ್ಯ ಪಂಚಬಾಣಾಃ ಪ್ರಕೀರ್ತಿತಾಃ. ಇಷ್ಟ ಹೇಳಿದ್ರೆ ಮನ್ಮಥನ ಹೆಸರು ಹೇಳ್ದಂಗೆ ಆಯ್ತು. ಅಂದ್ರೆ ಇಂತಹ ಅಮರಕೋಶಗಳನ್ನ ನಮ್ಗೆ ಬಾಹ್ಯಾಟ್ ಮಾಡಿಸೋರು ತಂದೆಯವರು. ಮತ್ತೆ ಅನೇಕ ಶ್ಲೋಕಗಳನ್ನ ನಮ್ಮ ಅಜ್ಜಿಯವರು ಸುಭಾಷಿತಗಳನ್ನ ಮಾಡಿಸಿರೋರು. ಅದು ಬಾಲ್ಯದಲ್ಲಿ ಯಾರು ಹೆಚ್ಚೆಚ್ಚು ಮಾಡಿರ್ತಾರೋ, ಯಾವ್ದು ಫೋಲ್ಡ್ ಆಗಿದೆಯೋ ನಮ್ಮ ಬ್ರೈನ್ ಅಲ್ಲಿ ಅದು ಅನ್ಫೋಲ್ಡ್ ಆಗಿರುತ್ತೆ. ಅದನ್ನು ಮಾಡಿಲ್ಲ ನಾವು. ಎಲ್ಲರೂ ಉಪಯೋಗಿಸ್ತಾ ಇರೋದು ಮುಕ್ಕಾಲ್ ಭಾಗ ಹಾಗೆ ಬಿಟ್ಬಿಟ್ಟಿದೀವಿ. ಹಾಗಾಗಿ ಏನಪ್ಪ, ಹೇಗೆ ಇವ್ರಿಗೆ ಸ್ಮರಣೆ ಇರುತ್ತೆ, ಹೇಗೆ ಕಲ್ತಿದ್ದಾರೆ ಅನ್ಸುತ್ತೆ. ಹಿಂದಿನವ್ರು ಇದಕ್ಕೆ 10ರಷ್ಟು ಕಲಿತಿದ್ರು. ಬಿಕಾಸ್ ಚಿಕ್ಕ ವಯಸ್ಸಲ್ಲಿ ಬಿಟ್ವೀನ್ 5 to 12 ನೀವೇನೇನನ್ನು ಬಾಯಾಟ್ ಮಾಡ್ತಿರೋ ಅದೆಲ್ಲ ಉಳಿಯುತ್ತೆ ಅಂತ ತಿಳ್ಕೊಂಡಿದ್ರು. ಅದನ್ನ ಆಯುರ್ವೇದದಲ್ಲಿ ಇಡೀ ಆಯುರ್ವೇದದ ಪುಸ್ತಕಗಳನ್ನೇ ಬಾಯಾಟ್ ಮಾಡಿಸೋರು ವಿದ್ಯಾರ್ಥಿಗಳಿಗೆ. ಪುಸ್ತಕ ಓದ್ತಿರ್ಲಿಲ್ಲ ಡಾಕ್ಟರ್ಗಳು, ಸ್ಮರಿಸ್ಕೊಂಡು ಹೇಳೋರು ಇದಕ್ಕಿದ್ಬೇಕು ಅಂತ. ಪೂರ್ತಿ ಆಯುರ್ವೇದವನ್ನೇ ಸಂಸ್ಕೃತದಲ್ಲಿ ಬರೆದಿದ್ದಾರೆ ಅಂದ್ರೆ ಅವರ ಪ್ರೌಢಿಮೆ ಅದು ಕವಿತ್ವದಲ್ಲಿ ಬರ್ತಿದ್ದಾರೆ. ಚರಕ, ಸುಶ್ರುತ ಮುಂತಾದವರು. ಹಾಗಾಗಿ
ನಾವು ಅಂಥ ನಾಡಿನಲ್ಲಿ ಹುಟ್ಟಿದವ್ರಿಗೆ ಸಂಸ್ಕೃತ ಕಿಂಚಿತ್ ಬರ್ಬೇಕಲ್ವೇ? ನಮ್ಮ ಮನೆಯವ್ರು ಒಂದು ಮಾತು ಹೇಳ್ತಾರ್ರಿ ಸಂಸ್ಕೃತ ವಿಷಯ ಬಂದಾಗ, ಇಲ್ಲೂ ಹೇಳ್ತೀನಿ, ನೀವೇನಪ್ಪಾ ಸಂಸ್ಕೃತದವರು, ನಾವು ಸುಸಂಸ್ಕೃತರು ಅಂತ. ಹಾಗಾಗಿ ಇಲ್ಲಿರೋರೆಲ್ಲ ಸುಸಂಸ್ಕೃತರಾಗಿದ್ರಿಂದ ಸಂಸ್ಕೃತ ಕಷ್ಟ ಅಲ್ಲ, ಖಂಡಿತ ಕಲಿಬಹುದು. ಮತ್ತೆ ಇನ್ನೊಂದು ಎಲ್ರಿಗೂ ಲೀಲಾ ಮೇಡಮ್ ಅಂದ್ರೆ ಬಹಳ ಇಷ್ಟವಾದ ವಿಚಾರ, ಅನುವಾದ ಮಾಡ್ತಾರೆ ಅವರು, ಯಾರು ಮಾಡದಿರೋದು ಅಂತ ಹೇಳಿ. CPK ಅವರು ನಿಮ್ಗೆ ಇನ್ಸ್ಪೈರ್ ಆಗಿ ಮಾಡಿದ್ರಿ ಅಂತ ಹೇಳಿದ್ರಿ. ಸೊ ಅನುವಾದ ಮಾಡಿದಕ್ಕೆ ನಿಮ್ಗೆ ಪ್ರಶಸ್ತಿ ಯಾವ್ದಾರು? ನಾನು ಮೊದಲ ಅನುವಾದ 2006ರಲ್ಲಿ ಭಗವದ್ಗೀತೆನ ವಾಕ್ಯದ್ವಯದಲ್ಲೇ ಮಾಡಿದೆ. ಅದು ಅಮೆರಿಕದಲ್ಲೂ ಬಿಡುಗಡೆಯಾಗಿ 500 ಕಾಪಿನೂ 2 ತಿಂಗಳಲ್ಲಿ ಮುಗಿದೋಯ್ತು. ಆವಾಗಲೇ 4 CD ಮಾಡಿದೆ ಭಗವದ್ಗೀತೆದು. ಅದು ಕೂಡ ಬಹಳ ಹೆಚ್ಚಿನ ಒಂದು ಇದನ್ನ ಪಡೀತು. ಆನಂತರ ನನ್ನ ಕವನಗಳ CD ಯಾಕೆ ಮಾಡಬಾರ್ದು ಅಂತಾನು ಮಾಡಿದ್ವಿ. ಆವಾಗ ನಮ್ಮ ಅತಿಶಯ್ ಜೈನ್ ಅಂತ ಇಲ್ಲಿದಾರಲ್ಲ, ಇವ್ರ ಮೂಲಕವಾಗೇ ಹೊರತಂದ್ವಿ. ಅದು ನಾಡಿನಾದ್ಯಂತ ಬಹಳ ಪ್ರಸಿದ್ಧಿಯನ್ನು ಪಡೆಯಿತು. ರಾಜೇಶ್ ಕೃಷ್ಣನು, ನಮ್ಮ ಅತಿಶಯ್ ಜೈನು, ಇನ್ನು ಅನೇಕ ಕವಿಗಳು, ಯುವ ಕವಿಗಳು ಎಲ್ಲರೂ ಹಾಡಿ ಅದಕ್ಕೆ ಪ್ರಸಿದ್ಧಿ ಅಂತ ಅನ್ಕೊಟ್ರು. ಇದು ನಾನಾಗಿ ಇದನ್ನ ಮಾಡ್ಬೇಕು ಅಂತ ಮಾಡಿದ್ದಲ್ಲ, ದೇವರು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾನೆ, ನಾನು ಅದ್ರ ಹಿಂದಿಂದ ಹೋಗ್ತಾ ಇದ್ದೀನಿ. ಅವನು ಸೂತ್ರಧಾರ, ನಾನು ಪಾತ್ರಧಾರಿ. ಆದ್ರೂ ರೈಟ್ ಪರ್ಸನ್ ಆರಿಸ್ತಾನಂತೆ ದೇವರು. ಅದೇ ಅವನೇ ಆರಿಸ್ಕೊಳ್ತಾನೆ. ಈಗ ನೀವು ಕೇಳಿದ್ರಿ ಸಂಸ್ಕೃತಕ್ಕೆ ಏನಾದ್ರು ಪ್ರಶಸ್ತಿ ಬಂತ ಅಂತ, ನಾನು ಚಾರುದತ್ತ ಅಂತ ಬರ್ದಿದ್ದೆ ಒಂದು ನಾಟಕನ. ಈ ಪ್ರಶಸ್ತಿಗಳ ವಿಷಯ ಏನೂ ಗೊತ್ತಿಲ್ಲ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಿಂದ ಒಂದು ಕಾಗದ ಬಂತು, ನಿಮ್ಮನ್ನ ಜಗ್ಗು ಕುಲಭೂಷಣ ಭಟ್ಟ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೀವಿ, ನಿಮ್ಮ ಚಾರುದತ್ತ ಪುಸ್ತಕ ಬಹಳ ನಮ್ಗೆಲ್ಲರಿಗೂ ಸಂತೋಷ ತಂದಿದೆ, ನೀವು ಬರ್ಬೇಕು ಅಂತ ಹೇಳಿ ಅದಕ್ಕೆ 10,000 ಕ್ಯಾಶ್ ಜೊತೆಗೆ ಅದನ್ನ ಕೊಟ್ರು. ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಅದನ್ನ ಕೊಟ್ರು. ಅದೊಂದು ವಿಶೇಷವಾದಂತಹ ಮರ್ಯಾದೆ. ಯಾಕಂದ್ರೆ ಸಂಸ್ಕೃತ ಯೂನಿವರ್ಸಿಟಿಯಿಂದ ಬಂದಂತಹ ಮೊದಲ ಪ್ರಶಸ್ತಿ ಅನ್ನುವಂತಹ ಸಂತೋಷ ನನಗಿದೆ. ಇನ್ನೊಂದು ವಿಚಾರ ಹೇಳ್ಬೇಕು, ನಾನು ಇಂಗ್ಲಿಷು ಕನ್ನಡ ಇದ್ರ ಜೊತೆ ನೀವು ಒಂದ್ಸಲ ಕೇಳಿದ್ರಿ ನನಗೆ, ನೀವು ಸ್ನಾತಕೋತ್ತರದಲ್ಲಿ ಮನಃಶಾಸ್ತ್ರ ಬಿಟ್ಟು ಹೇಗೆ ಸಂಸ್ಕೃತದಲ್ಲಿ, ನನ್ಗಿನ್ನೂ ಮನಸ್ಸಲ್ಲಿ ನಾನು ಸ್ನಾತಕೋತ್ತರ ಮಾಡ್ಬೇಕು ಅಂತ ಇದ್ದೇ ಇತ್ತು. ನಾನು ಬೆಂಗಳೂರಿಗೆ ಹೋದೆ, ಮದುವೆ ಆದ್ಮೇಲೆ ನನ್ನ ಸೊಸೆ ಮಗ ಬಂದ ಮೇಲೆ. ಆಗ ಇದ್ರೊಳಗೆ ನಮ್ಮ ಅಂಚೆ ತರಪಿನ ಶಿಕ್ಷಣದವರು ಮೊದಲ ಬಾರಿಗೆ 2007ರಲ್ಲಿ ಮನಃಶಾಸ್ತ್ರವನ್ನ ನೀವು ಮಾಡ್ಬೋದು, ಇಲ್ಲಿ 15 ದಿವಸ ಪ್ರಾಕ್ಟಿಕಲ್ ಬರ್ಬೇಕಾಗುತ್ತೆ, ಮಾಡ್ಬೋದು. ಆಗ ಮೊದಲ ಇದರ ವಿದ್ಯಾರ್ಥಿಯಾಗಿ ಬ್ಯಾಚ್ದು, ಅದರಲ್ಲಿಯೂ ನಾನು ಡಿಸ್ಟಿಂಕ್ಷನ್ ಅನ್ನು ಪಡೆದೆ ಅನ್ನೋದು ನನ್ನ ವಿಶೇಷ. ನನ್ನ ಯಾವ್ದ್ರಲ್ಲಿ ಇಟ್ರು ಗೆಲ್ವೆ. ಏನಿಲ್ಲಪ್ಪ, ಹಾಗೆ ಅಂತೂ ಇಂಥ ಒಂದು ಅವಕಾಶ ಸಿಕ್ಕಿದೆ. ಮತ್ತೆ ನಾನು ಸೈಕಾಲಜಿ ಮಾಡಿದ್ದರ ಒಂದು ಸಂತೋಷದಲ್ಲಿ ನಿಮ್ಯಾನ್ಸ್ ಹೋಗಿ MPhil ಸ್ಟೂಡೆಂಟ್ಸ್ ಕೂಡ ಮಾಡ್ತಿದ್ದಾರೆ, ಅದರಿಂದ ಮಾಡಿದ್ದೀನಿ. ಅದನ್ನ ಪ್ರಯೋಜನ ಆಗೋಕೆ ನಡೆಸ್ಕೊಂಡಿದ್ದೀನಿ. ಈಗ ಒಂದು ಹೊಸ ಪುಸ್ತಕ ಮಾಡ್ತಾ ಇದ್ದೀನಿ, ಆಯುರ್ವೇದದಲ್ಲಿ ಮನೋವಿಜ್ಞಾನದ ಬಳಕೆ ಅಂತ. ಅದೊಂದು ವಿಶೇಷವಾಗಿ ಅದಾದ್ರೆ ಹೊರಬರ್ಬೇಕು ಆಯ್ತಾ. ಮೇಡಮ್, ಕೊನೆಯದಾಗಿ ಶಂಕರಾಚಾರ್ಯರ ಬಗ್ಗೆ ನೀವು ಒಂದು ಪುಸ್ತಕ ಬರೆದಿದ್ದೀರ, ಅದರಿಂದ ಯಾವ್ದಾರು 1-2 ವಾಚನ ಮಾಡಿ. ಎಲ್ಲರೂ ಜಗದ್ಗುರುಗಳು ಅಂತ ಹಾಕೊಳ್ತಾರೆ, ಕಾಷಾಯ ವಸ್ತ್ರಧಾರಿಗಳಿವತ್ತು. ನಿಜವಾದ ಜಗದ್ಗುರು, ನಿಜವಾದ ತತ್ವಚಿಂತಕ, 32ನೇ ವಯಸ್ಸಿನಲ್ಲಿಯೇ ಯಾರೂ ಮಾಡಲಾಗದ 3 ಜನ್ಮದಲ್ಲಿ ಕೆಲಸ ಮಾಡದ ಹೋದಂತಹ ವಿಶೇಷ ಪರಮಜ್ಞಾನಿ ಅಂದ್ರೆ ಶಂಕರಾಚಾರ್ಯರು. ಅವರು ಬದುಕಿದ್ದು ಬರೀ 32 ವರ್ಷ. ಭಾರತದ ಉದ್ದಗಲಕ್ಕೂ ಅವರ ತತ್ವಚಿಂತನೆಯನ್ನ 4 ಮಠಗಳನ್ನ ಮಾಡಿ ಅದ್ವೈತದ ಒಂದು ಆಧ್ಯಾತ್ಮದ ನಿಧಿಯಾಗಿ ಪ್ರಕಾಶಿಸಿದಂಥವ್ರು. ಅವರ ಭಜಗೋವಿಂದಂ ಬಹಳ ಸುಲಭವಾಗಿ ಜನಸಾಮಾನ್ಯರಿಗೆ ತಲುಪುವಂತಹ ಕಾರ್ಯವನ್ನು ಅವ್ರು ಮಾಡಿದ್ದಾರೆ. ಆ ಭಜಗೋವಿಂದದ 32 ಶ್ಲೋಕಗಳನ್ನ ನಾನು ಕನ್ನಡಕ್ಕೆ ಮಾಡಿ ಅದರ ಬಗ್ಗೆ ವಿವೇಚನೆ ಮಾಡಿದ್ದೀನಿ. ಅದರದ್ದು 1-2 ಇದನ್ನ ಓದ್ತೀನಿ, ನಿಮ್ಗೆ ಸುಲಭವಾಗಿ ಅರ್ಥ ಆಗ್ತದೆ. ಸತ್ಸಂಗದಿ ನೀ ಹೊಂದುವೆ ನಿಸ್ಸಂಗವ, ನಿಸ್ಸಂಗದಿ ನೀ ಹೊಂದುವೆ ನಿರ್ಮೋಹವ, ನಿರ್ಮೋಹದಿ ನೀ ಹೊಂದುವೆ ಜೀವನ್ ಮುಕ್ತಿಯ, ಅಚಲ ತತ್ವದಿ ನೀ ಹೊಂದುವೆ ಆತ್ಮಾನಂದವ. ವಯಸ್ಸಿಲ್ಲದಾಗ ಎಲ್ಲಿಯ ಕಾಮವಿಕಾರ, ನೀರು ಇಂಗಿದ ಮೇಲೆ ಎಲ್ಲಿಯ ಕಾಸಾರ, ವಿತ್ತವು ಕ್ಷೀಣವಾದ ಮೇಲೆ ಎಲ್ಲಿಯ ಪರಿವಾರ, ವಿತ್ತವು ಕ್ಷೀಣವಾದ ಮೇಲೆ ಎಲ್ಲಿಯ ಪರಿವಾರ, ತತ್ವವು ತಿಳಿದಾದ ಮೇಲೆ ಇನ್ನೆಲ್ಲಿಯ ಸಂಸಾರ. ಹೀಗೆ ಬಹಳ ಸುಲಭವಾಗಿ ಎಲ್ಲವನ್ನ ವಿವರಿಸ್ತಾರೆ. ದೇಹದಿ ವಾಯುವು ಉಸಿರಾಡುವಾಗ ಗ್ರಹದಿ ವಿಚಾರಿಸುವರು ಕುಶಲವನು, ದೇಹದಿ ನಿರ್ಗಮಿಸಿದೊಡೆ ಪವನವು ಭಯ ಬೀಳುವಳು ಹೆಂಡತಿ ಕಂಡು ಕಾಯವನು. ಎಲ್ಲಿಯವರೆಗೆ ಮನುಷ್ಯ ಜೀವಂತ ಇರ್ತಾನೋ ಅಲ್ಲಿಯವರೆಗೆ ಜನ ಗೌರವ ಕೊಡ್ತಾರೆ. ಇಲ್ಲ ಅಂದ್ರೆ ಯಾರಲ್ಲಿಯೂ ಒಂದು ಭಯ ಅನ್ನೋದು ಬಂದ್ಬಿಡ್ತದೆ ಅನ್ನೋದನ್ನ ಬಹಳ ಸುಲಭವಾಗಿ ಚಿತ್ರಿಸ್ತಾರೆ. ನಾನು ಹೇಳ್ತೀನಿ, ಈ ಒಂದು ಜೀವನದ ನಿರಂತರ ಯಾತ್ರೆ ನಡೀತಾ ಇದೆ. ನಾವೆಲ್ಲ ಪಾತ್ರಧಾರಿಗಳು ಅನೇಕ ರೀತಿಯಾಗಿ ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ಕಾವ್ಯ ಇರ್ಬೋದು, ಚಿತ್ರಕಲೆ ಇರ್ಬೋದು, ಬೇರೆ ಬೇರೆ ರೀತಿಯಾಗಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ಎಲ್ಲರೂ
ನಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತಾ ಇದ್ದೀವಿ. ಈ ಜೀವನದ ಯಂತ್ರಕ್ಕೆ ನಾವೆಲ್ಲ ಬಿಡಿಭಾಗಗಳು, ನಾವೆಲ್ಲ ಜೊತೆಯಾಗಿ ಸೇರಿ ಅನೇಕತೆಯಲ್ಲಿರುವವರೆಲ್ಲ ಐಕ್ಯವಾದಾಗ ನಿಜವಾಗಿಯೂ ಆ ಒಂದು ಯಂತ್ರ ಸುಲಲಿತವಾಗಿ ನಡೆಯೋಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಇಂತಹ ಒಂದು ಕಾರ್ಯದಲ್ಲಿ ನಮ್ಮನ್ನ ತೊಡಗಿಸಿಕೊಂಡು ಕರೆಸಿ ಮಾಡಿದಂತಹ ಸಕಲರಿಗೂ, ಸಿರಿಗನ್ನಡ ವೇದಿಕೆಯ ಬಳಗದವರಿಗೂ, ಇಷ್ಟು ಚೆನ್ನಾಗಿ ಸಂದರ್ಶಿಸಿದ ಅತಿಶಯ್ ಜೈನ್ ಅವರಿಗೂ, ಮತ್ತೆ ಶಬ್ದ ಚಿತ್ರದಲ್ಲಿದ್ದವರು ಎಲ್ಲರಿಗೂ ನಾನು ಕೃತಜ್ಞಪೂರ್ವಕವಾಗಿ ನನ್ನ ಧನ್ಯವಾದಗಳನ್ನು ಅರ್ಪಿಸ ಬಯಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಒಂದು ಅಮೂಲ್ಯ ಸಮಯ ನಮಗೋಸ್ಕರ ಸಿರಿಗನ್ನಡ ವೇದಿಕೆಯ ಸಂದರ್ಶನಕ್ಕೋಸ್ಕರ ಕೊಟ್ಟಿದ್ದಕ್ಕೆ ಅನಂತ ಧನ್ಯವಾದಗಳು. ನಮಸ್ಕಾರಪ್ಪ. ನಮಸ್ಕಾರ. ಸಾಧಕರ ಸರಮಾಲೆ, ಸಾಧಕರ ಸರಮಾಲೆ, ಅರಿವು ಅರಳಿದ ಹಾಡು, ಪರಿಮಳದ ಪಯಣ ಕಲೆ, ಜಾಡು ಜೇನಿನ ಗೂಡು. ಸಾಧಕರ ಸರಮಾಲೆ, ಸಾಧಕರ ಸರಮಾಲೆ, ಸಾಧಕರ ಸರಮಾಲೆ, ಸಾಧಕರ ಸರಮಾಲೆ. ಸಾಧಕರ ಸರಮಾಲೆ, ಸಾಧಕರ ಸರಮಾಲೆ, ಅರಿವು ಅರಳಿದ ಹಾಡು, ಪರಿಮಳದ ಪಯಣ ಕಲೆ, ಜಾಡು ಜೇನಿನ ಗೂಡು. ಸಾಧಕರ ಸರಮಾಲೆ, ಸಾಧಕರ ಸರಮಾಲೆ, ಸಾಧಕರ ಸರಮಾಲೆ, ಸಾಧಕರ ಸರಮಾಲೆ.